ಬಹಳ ಜನ ಗೊತ್ತಿಲ್ಲದೆ ಇರೋದು ಏನಂದ್ರೆ ಪ್ರಚ್ಛನ್ನವಾಗಿ ಹೇಗಿರ್ತಾರೆ ಕಮ್ಯುನಿಸ್ಟರು ಅನ್ನಕ್ಕೆ ಗೌರೀಶ್ ಕಾಯ್ಕಿಣಿ ಇದರಲ್ಲಿ ಬಹಳ ಪ್ರವರ್ತಕರು. ಅದರ ಮುಖ್ಯವಾದ ಪುಸ್ತಕಗಳನ್ನು ಅನುವಾದ ಮಾಡಿದವರು ಅವರೇನೆ. ಮತ್ತು ಅವರು ಅಲ್ಲಿಗೆ ನಿಲ್ಲದೆ ಆ ಕಮ್ಯುನಿಸಮ್ನ ಅವ್ರದ್ದು ಒಂದು ಪ್ರಗತಿಶೀಲ ವಿಚಾರಗಳನ್ನು ಪ್ರಾಚೀನ ವಾಲ್ಮೀಕಿಗೆ ತೆಗೆದುಕೊಂಡು ಬಂದರು. ವಾಲ್ಮೀಕಿ ತೂಕಡಿಸಿದಾಗ ಅಂತ ಪುಸ್ತಕ ಬರೆದಿದ್ದಾರೆ. ಲೀಲಾಜಾಲ ವೀಕ್ಷಕರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಲೀಲಾಜಾಲದಲ್ಲಿ ಒಬ್ಬರು ಅಪರೂಪದ ವಿದ್ವಾಂಸರನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಅವರು ಕನ್ನಡದ ವಿದ್ವಾಂಸರು, ವಿಮರ್ಶಕರು, ಬರಹಗಾರರು, ಉತ್ತಮ ವಾಗ್ಮಿಗಳು, ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದ ಚಿಂತಕರ ವಲಯದಲ್ಲಿ ಒಂದು ದೊಡ್ಡ ಗಟ್ಟಿಯಾದಂತಹ ಧ್ವನಿ. ಇವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಕನ್ನಡದ ಸೊಗಡನ್ನು ಅಲ್ಲಿ ಪಸರಿಸಿದ್ದಾರೆ. ಅಂಥ ಒಬ್ಬ ಚಿಕ್ಕ ವಯಸ್ಸಾದರೂ ಕೂಡ ಬಹುಮುಖವಾದಂತಹ ಸಾಧನೆಯನ್ನು ಮಾಡಿರುವಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ GB ಹರೀಶ್. ಹರೀಶ್, ನಿಮಗೆ ಸ್ವಾಗತ. ನಮಸ್ಕಾರ. ಇತ್ತೀಚೆಗಂತೂ ನೀವು ಸಾವರ್ಕರ್ ಸಾಹಿತ್ಯ ನಿಷ್ಠರಾಗಿ ತುಂಬ ಕೆಲಸ ಮಾಡ್ತಾ ಇದ್ದೀರಾ. ಅಂಬೇಡ್ಕರ್ ಚಿಂತನೆಗಳನ್ನು ಕೂಡ ಜನರಿಗೆ ತಲುಪಿಸುವಂಥ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ. ಭಾರತ ಸರ್ಕಾರದ ಪರವಾಗಿ ಹೊರಗಡೆ ಹೋಗಿ ಬಂದಿದ್ದೀರಾ. ನಿಮ್ಮ ಪರಿಚಯ ನಾವು ಮಾಡ್ಕೋಬೇಕು. ಮೊದಲಿಗೆ ನೀವು ಕರ್ನಾಟಕದ ಯಾವ ಭಾಗದಿಂದ ಬಂದಿದ್ದೀರಿ, ಈಗ ಬೆಂಗಳೂರಲ್ಲಿದ್ದೀರಿ, ಏನೇನು ನಿಮ್ಮ ಹಿನ್ನೆಲೆ ಅನ್ನೋದನ್ನು ನಮಗೆ ಸ್ವಲ್ಪ ತಿಳಿಸಿ. ನಮಸ್ಕಾರ. ನಾನು ಮೂಲತಃ ನನ್ನ ಊರು ಹಾಸನ. ಅದಕ್ಕಿಂತ ಮೊದಲು ಹಾಸನದ ಹತ್ತಿರ ಒಂದು ಶಾಂತಿಗ್ರಾಮ ಅಂತ ಒಂದು ಊರಿದೆ. ಅದು ಶಾಂತಲೆ, ನಾಟ್ಯರಾಣಿ ಶಾಂತಲೆ, ಹೊಯ್ಸಳರ ರಾಣಿ, ಆಕೆ ದತ್ತಿ ಕೊಟ್ಟಂಥ ಒಂದು ಗ್ರಾಮ ಅಂತ ಹೇಳ್ತಾರೆ. ಅಲ್ಲೊಂದು ದೇವಸ್ಥಾನ ಕೂಡ ಉಂಟು. ಹಾಗಾಗಿ ಆ ಶಾಂತಲೆ ಹೆಸರಿನಲ್ಲಿ ಅದಕ್ಕೆ ಶಾಂತಿಗ್ರಾಮ ಅಂತ ಬಂತು. ಹಾಗಾಗಿ ಅದು ತುಂಬ ಶಾಂತಿ ಪ್ರಿಯರ ಊರು ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ನನ್ನ ಹೆಸರಲ್ಲಿ G ಅಂತ ಬರುತ್ತೆ. GB ಅಂದರೆ G ಅಂದರೆ ಗ್ರಾಮ ಅಂತ. ಅಂದರೆ ಅಲ್ಲಿಯ ಹಳ್ಳಿ ರೆವೆನ್ಯೂ ರೆಕಾರ್ಡ್ಸಲ್ಲಿ ಗ್ರಾಮ ಅಂತಲೇ. ಈಗ ಹೇಗೆ ಇದರೊಳಗಡೆ ಶಿವಮೊಗ್ಗದ ಹತ್ರ ನಗರ ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ, ಅಥವಾ ಮೈಸೂರು ಕಡೆ ನಗರ ಅಂದರೆ ಚಾಮರಾಜನಗರ. ಹಾಗೆ ಇಲ್ಲಿ ನಮ್ಮೂರ ಕಡೆ ಗ್ರಾಮದವರು ಅಂದರೆ ಶಾಂತಿ ಗ್ರಾಮದವರು ಅಂತ. ಅಲ್ಲಿ ಹಿಂದೆ ಎಲ್ಲ ಇತ್ತು ಅಂತ ಹೇಳ್ತಾರೆ, ಜಮೀನು ಎಲ್ಲ, ನಮಗೇನಷ್ಟು ಐಡಿಯಾ ಇಲ್ಲ. ಸೊ ನಮ್ಮ ಮುತ್ತಾತನ ಕಾಲದಲ್ಲೆಲ್ಲ ಅವ್ರ ದೇವಸ್ಥಾನದ ಪುರೋಹಿತರು ಒಂದಷ್ಟು ಆ ರೀತಿ ಇದ್ದರು. ನಮ್ಮ ತಾತನ ಕಾಲದಲ್ಲಿ ಅವರು ಹಾಸನದ ಕಡೆಗೆ ಮೂವ್ ಆದರು. ಆಮೇಲೆ ಹಾಸನದಲ್ಲೇ ವಾಸ ಮಾಡಿದ್ದು. ಹಾಗಾಗಿ ನಾನು ಇನ್ಷಿಯಲ್ನಲ್ಲಿ G ಅಂತ ಗ್ರಾಮ ಇದ್ರೂ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಹಾಸನದಲ್ಲೇ ನನ್ನ ಬಾಲ್ಯದ ಬಹುಕಾಲ ಕಳೆದಿದ್ದು. ನಮ್ಮ ತಂದೆಯವರಿಗೆ ನಾನು ಒಬ್ಬನೇ ಮಗ, ನಮ್ಮ ತಂದೆ ತಾಯಿಗೆ. ಸೊ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಆ ರೀತಿ ನೆಂಟರಿಷ್ಟರ ವಾತಾವರಣದಲ್ಲಿ ಬಿಟ್ಟರೆ, ಅಥವಾ ಕಸಿನ್ಸಲ್ಲಿ ಆ ಥರ ಬಿಟ್ಟರೆ, ಅಥವಾ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳನ್ನು ಬಿಟ್ಟರೆ ನೇರವಾಗಿ ನನಗೆ ಆ ರೀತಿಯ ಒಂದು ಸಹೋದರ ಅಥವಾ ಸಹೋದರಿ ವಾತ್ಸಲ್ಯದ ವಾತಾವರಣದಲ್ಲಿ ಬೆಳೆದವನಲ್ಲ. ಸೊ ಈ ಕಾರಣದಿಂದ ನನಗೆ ಅನೇಕ ಅಡ್ವಾಂಟೇಜಸ್ಸು ಆಯಿತು ಅಂತ ಹೇಳ್ಬೋದು ನಾನು. ಅಂದರೆ ಉದಾಹರಣೆಗೆ ಬೇರೆಯವ್ರನ್ನ ಹೋಗಿ ಲೋಕ ಸಂಪರ್ಕ ಮಾಡ್ಕೊಳ್ಳೋದು, ಬೇರೆ ಬೇರೆ ಮನೆಗಳಿಗೆ ಹೋಗೋದು, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು. ಉದಾಹರಣೆಗೆ ನಾನು ಬಾಲ್ಯದಲ್ಲಿ ನನ್ನ ಕಣ್ಮುಚ್ಕೊಂಡು ನನ್ನ ಬಾಲ್ಯ ಅಂತ ನಾನು ಯೋಚನೆ ಮಾಡಿದ ತಕ್ಷಣ ನನಗೆ 2-3 ಮನೆಗಳು ನೆನಪಾಗುತ್ತೆ. ಒಂದು ಶೆಲ್ವಪಿಳ್ಳೆ ಅಯ್ಯಂಗಾರ್ ಅಂತ, ಅವರ ಮಗ ಯೋಗ ನರಸಿಂಹ ಅಂತ, ಮತ್ತು ಅವ್ರಿಗಿಬ್ಬರು, ಒಬ್ಬರು ತಂಗಿ ಮತ್ತು ಒಬ್ಬರು ಅಕ್ಕ ಇದ್ದಾರೆ, ಈಗಲೂ ಎಲ್ಲರೂ ಇದ್ದಾರೆ ದೇವ್ರ ದಯದಿಂದ. ಅವರ ಪೂರ್ವಿಕರಲ್ಲಿ ಅವರು ಮೇಲುಕೋಟೆಯ ದೇವಸ್ಥಾನದ ಅರ್ಚಕರ ಫ್ಯಾಮಿಲಿಗೆ ಸೇರಿದವರು. ಅವರು ಹಾಸನದಲ್ಲಿ ನೆಲೆಸಿದ್ರು. ನಮ್ಮನೆ ಹಿಂದಿನ ರಸ್ತೆ. ಯಾತಕ್ಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ನಮ್ಮ ಮನೆಯ ಒಂದು ಪರಿಸ್ಥಿತಿಯ ಕಾರಣದಿಂದ ನಮಗೆ ಓದೋದು ಇದಕ್ಕೆಲ್ಲ ಅಷ್ಟು ಸೌಕರ್ಯ ಇರಲಿಲ್ಲ. ಹೀಗಾಗಿ ಅವ್ರ ಮನೆಗೆ ಹೋಗ್ಬಿಟ್ರೆ ಅವ್ರ ಮನೆಯಲ್ಲಿ ಇನ್ನೇನಿಲ್ಲ, ಕಥೆ ಪುಸ್ತಕಗಳು ಅಂದರೆ ಚಂದಮಾಮ, ಬೊಂಬೆ ಮನೆ, ಬಾಲಮಿತ್ರ ಇತ್ಯಾದಿ ಬರ್ತಿತ್ತು. ಅವುಗಳನ್ನೆಲ್ಲ ಅವ್ರ ಮನೆಯಲ್ಲಿ ಓದೋದು. ಅವ್ರ ಮನೇಲಿ ಮಕ್ಕಳಿಗೋಸ್ಕರ ತರಿಸ್ತಾ ಇದ್ರು. ಅದನ್ನು ಓದುವ ಒಂದು ಹವ್ಯಾಸ. ಇನ್ನು ಹೋದಾಗ ತಿಂಡಿ ತೀರ್ಥ ಅದು ಕೂಡ ಹಾಗೆ ಆಗತ್ತೆ. ಎರಡು ಆಗತ್ತೆ. ನಾನು ಮತ್ತು ಯೋಗ ನರಸಿಂಹ, ಅವ್ರನ್ನ ಯೋಗು ಅಂತಲೇ ನಾನು ಕರೆಯೋದು. ಈಗ ಒಂದು ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿದ್ದಾರೆ. ಆತ ಏಕವಚನದ ಗೆಳೆಯ. ಅವ್ರ ಮನೆಯಲ್ಲೇ ನನ್ನ ಬಹುತೇಕ ಠಿಕಾಣಿ ಇದ್ದಿದ್ದು. ಅವರ ಪಕ್ಕದಲ್ಲಿ ಅವರ ಅಜ್ಜನ ಮನೆ ಇತ್ತು ಅಂಟ್ಕೊಂಡಂಗೆ. ಅದರಿಂದ ನನಗೇನು ಗೊತ್ತಾಯಿತು,
ಬೇರೆ ಬೇರೆ ಕುಟುಂಬಗಳು ಹೇಗಿರುತ್ತೆ, ಅವರ ಮನೆಯ ಪರಿಸ್ಥಿತಿ ಏನು, ಅವರ ಆರ್ಥಿಕ ಅಥವಾ ಆರ್ಥಿಕ ಅನ್ನೋದು ವಯಸ್ಸಿನಲ್ಲಿ ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು ಧಾರ್ಮಿಕ ಪರಿಸ್ಥಿತಿ ಏನು ಅನ್ನುವುದು ಒಂದು ಬಹಳ ಒಳ್ಳೆಯ ಅನುಭವ ಅದು. ಅದೇ ರೀತಿ ಇನ್ನೊಬ್ಬರು ನಮ್ಮ ಸ್ನೇಹಿತರು, ಅವನ ಹೆಸರು ಶ್ರೀನಿವಾಸ ಅಂತ, ಅವರು ಕೂಡ ಶ್ರೀ ವೈಷ್ಣವರು. ಅವ್ರ ಮನೆ ನಮ್ಮನೆ ರಸ್ತೆಯಲ್ಲೇ ಇತ್ತು. ಹಾಸನದ ಒಂದು ಊರು ಗೊತ್ತಿರೋರಿಗೆ ಹಾರನಹಳ್ಳಿ ರಾಮಸ್ವಾಮಿ ಅಂತ ಹಿಂದೆ ರಾಜಕಾರಣದಲ್ಲಿ ಹೆಸರು ಮಾಡಿದ್ರು, ಅವ್ರ ಮನೆಯ ರಸ್ತೆನಲ್ಲೇ ಇತ್ತು. ಅವ್ರ ಮನೆಗೆ ಹೋದರೆ ನನಗೆ ಒಂದು ಪರ್ಮನೆಂಟ್ ಜಾಗ ಅಂದರೆ ಅವ್ರ ಮನೆ ಹಾಲ್ ಎಂಟ್ರ್ ಆದರೆ ಒಂದು ಟೀಪಾಯಿ ಇರ್ತಿತ್ತು. ನಾನು ಚಿಕ್ಕ ಹುಡುಗ, ತುಂಬ ಸಣ್ಣಗಿದ್ದೆ. ಆ ಟೀಪಾಯಿ ಕೆಳಗಡೆನಲ್ಲಿ ಬಟ್ಟೆ ಹಾಸಿರೋರು, ಅಂದರೆ ಒಂದು ಮೇಲ್ ಹಾಸಿರೋದಲ್ಲ, ಮೇಲ್ ಹಾಸನ್ನ ಮುಚ್ಚಿಬಿಟ್ಟಿರೋದು, ಯಾರಿಗೂ ಗೊತ್ತಾಗಲ್ಲ. ಮನೇಲಿ ಒಂದು ಅಲಂಕಾರ ಕವರ್ ಮಾಡಿರ್ತಾರಲ್ಲ, ಒಂದು ಟೇಬಲ್ ಕ್ಲಾತ್. ನಾನು ಟೇಬಲ್ ಕ್ಲಾತ್ ಕೆಳಗಡೆ ಕೂತ್ಕೊಳ್ಳೋದು ಹೋಗಿ, ಅಂದರೆ ಟೇಬಲ್ ಸಂಧಿ. ಯಾಕೆ ಅಲ್ಲಿ ಅವ್ರ ಮನೇಲೂ ಅದೇನೆ, ಬೊಂಬೆ ಮನೆ, ಬಾಲಮಿತ್ರ, ಯಾವುದೋ ಭಾರತ ಭಾರತಿ ಏನೋ ಒಂದು ಪುಸ್ತಕ ಅದು ಸಿಕ್ಕತ್ತೆ. ಮತ್ತು ಅವ್ರ ತಾಯಿಗೆ ಅವ್ರ ಮನೆಯಲ್ಲಿ ಮಕ್ಕಳು 3 ಜನ ಮಕ್ಕಳು, ಅವರಿಗೆ 3 ಜನ ಗಂಡು ಮಕ್ಕಳು. ಅವರಿಗೆ ಕಾಫಿ ಮಾಡಿದ್ರೆ ಅಥವಾ ತಿಂಡಿ ಕೊಟ್ಟರೆ 4 ಜನಕ್ಕೆ ಮಾಡೋರು. ಅವ್ರಿಗೆ ಗೊತ್ತು ಈ ಗಿರಾಕಿ ಇಲ್ಲೇ ಇದೆ ಅಂತ. ಅವರು 4 ಕಾಫಿ ಮಾಡಿದ್ರೆ 3 ಜನಕ್ಕೆ ಅಲ್ಲಿ ಕೊಟ್ಟು ಇಲ್ಲೊಂದಿಟ್ರೆ ಖಾಲಿ ಆಗಿರುತ್ತೆ. ಪರಪುಷ್ಟ ನೀವು, ಪರಪುಷ್ಟ ಇದು. ಹೀಗಾಗಿ ತುಂಬ ಅಂದರೆ ಈಗಲೂ ಅವರು ಎಷ್ಟು ವಾತ್ಸಲ್ಯದಿಂದ ನನಗೆ ಅವ್ರು ನೋಡ್ಕೊಂಡಿದ್ದಾರೆ ಅಂದರೆ ಬಹಳ. ಅಂದರೆ ಅವ್ರ ಮನೆಯಲ್ಲಿ ನಾನು ಮೊದಲಿಗೆ ಈ ರಾಮಾಯಣ ಮಹಾಭಾರತದ ಸಂಪುಟಗಳು ಕನ್ನಡದಲ್ಲಿ ಏನು ಬಂತು, ಭಾರತ ದರ್ಶನ ಪ್ರಕಾಶನದ್ದು, ಅದೆಲ್ಲ ಅವ್ರ ಮನೆಗೆ ಚಂದಾದಾರರಾಗಿದ್ದರು. ಹಾಗಾಗಿ ಸಂಪುಟಗಳು ಬರ್ತಾ ಇತ್ತು. ಕೆಳಗಡೆಯಿಂದ ಚಕ್ಲಿ, ಕೋಡ್ಬಳೆ, ತೆಂಗೋಳು ಎಲ್ಲ ಬರ್ತಾ ಇತ್ತು. ಶ್ರೀ ವೈಷ್ಣವರ ಮನೆ ಆಹಾರಗಳು ಬರ್ತಾ ಇತ್ತು. ಇನ್ನು ಮಾಮೂಲಿ ಕಾಫಿ ಇತ್ಯಾದಿ. ನಿಮ್ಮ ಬಾಲ್ಯ ಬಹಳ ರಿಚ್ ಆಗಿದೆ ಎಲ್ಲ ತರದಲ್ಲೂ. ಹಾಗಾಗಿ ನಾನು ದಷ್ಟಪುಷ್ಟನಾಗದೆ ಆದರೂ ಹೃಷ್ಟಪುಷ್ಟನಾಗಿ ಬುದ್ಧಿಗೆ ಮತ್ತು ಹೃದಯಕ್ಕೆ ತುಂಬ ಒಂದು ಆತ್ಮೀಯವಾದ ವಾತಾವರಣ. ಇನ್ನೊಂದು ನೆನಪಿಸ್ಕೊಳ್ಬೇಕಾದ್ದು, ನನ್ನ ಗುರುಗಳು ನಮ್ಮ ಮನೆ ಎದುರುಗಡೆಯಲ್ಲೇ ಇದ್ದರು, ಡಯಾಗನಲ್ಲಿ ಆಪೋಸಿಟ್ಟು. ಹಾಸನದ ಕೃಷ್ಣರಾಜಪುರಂ ಅಂತ, ಅದು ಹಿಂದೆ ವಿಶ್ವೇಶ್ವರಯ್ಯನವರು ಅವ್ರ ಕಾಲದಲ್ಲಿ ಕಟ್ಟಿಸಿದಂಥ ಏರಿಯಾ ಅದು. ಅಲ್ಲಿ ರಂಗರಾಮಸ್ವಾಮಿ ಅಯ್ಯಂಗಾರ್ ಅಂತಿದ್ರು. ಅವರು ಒಂದು ಹೈಸ್ಕೂಲ್ನಲ್ಲಿ ಮೋಸ್ಟ್ಲಿ ಹೆಡ್ ಮಾಸ್ಟ್ರೋ ಅಥವಾ ಅಸಿಸ್ಟೆಂಟ್ ಹೆಡ್ ಮಾಸ್ಟ್ರೋ ಏನೋ ಆಗಿದ್ರು. ಅವರು ಬಹಳ ಪ್ರೀತಿಗೆ ಮತ್ತು ಒಂದು ಕಠೋರ, ಅಂದರೆ ಒಂದು ಶಿಸ್ತಿಗೆ, ಅವರು ಕಠೋರ ಅಂತ ಹೇಳೋಕ್ಕಾಗಲ್ಲ, ಶಿಸ್ತಿಗೆ ಅವರು ತುಂಬ ಹೆಸರುವಾಸಿ. ನಾನು ಉಡಾಳರಲ್ಲಿ ಉಡಾಳ, ಪುಂಡರಲ್ಲಿ ಪುಂಡ. ಕ್ರಿಕೆಟ್ ಆಡೋದು, ಮತ್ತೊಂದು ಆಡೋದು. ನೀವೇ ಹೇಳ್ತಾ ಇದ್ದೀರಾ ಬೇರೆ ಸರ್ಟಿಫೈ ತುಂಬ ಇದೆ. ಅಂದರೆ ರಸ್ತೆ ಜಗಳಗಳು, ಹೊಡೆದಾಟಗಳು ಎಲ್ಲವೂ ಕೂಡ, ಕಲ್ಲಲ್ಲಿ ಹೊಡೆಯೋದು, ಕೋಲಲ್ಲಿ ಹೊಡೆಯೋದು. ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಅದೆಲ್ಲ ಇಳಿಸ್ಕೊಂಡಿದೆ. ಅದನ್ನ ಈಗ ಇಳಿಸ್ಕೊಂಡು ಸ್ವಲ್ಪ ಸೌಮ್ಯವಾಗಿದೆ. ಅವ್ರ ಮನೇಲಿ ನನಗೇನು ಸಂಸ್ಕಾರ ಅಥವಾ ಏನು ನನಗೆ ನೆನಪು ಏನಿದೆ ಅಂದರೆ, ಅವ್ರ ಮನೆಯಲ್ಲಿ ಮಯೂರ ಪತ್ರಿಕೆ ತರಿಸೋರು. ಮಯೂರ ಅಂದರೆ ಈ ಮನೆಗಳಲ್ಲಿ ರಾಮಾಯಣ ಮಹಾಭಾರತ ಅಥವಾ ಮಕ್ಕಳ ಸಾಹಿತ್ಯ ಸಿಕ್ಕಿದ್ರೆ, ಅವ್ರ ಮನೆಯಲ್ಲಿ ಏಕದಂ ಪ್ರೌಢ ಸಾಹಿತ್ಯ, ಅಂದರೆ ದೇಶ ವಿದೇಶದ ಕಥೆಗಳು ಬರ್ತಾ ಇತ್ತು ಮಯೂರದಲ್ಲಿ, ಕಾದಂಬರಿಗಳು ಸ್ವಲ್ಪನಾದರೂ ಬರ್ತಾ ಇತ್ತು. ಅದು ಅವ್ರ ಮನೆಗೆ ರೆಗ್ಯುಲರು ಬರೋದು. ಅವ್ರ ಮನೆಯಲ್ಲಿ ಮಾಮಿ ಯಾರಿದ್ದಾರೆ ಅವರು ಓದೋರು. ಮತ್ತು ನಮ್ಮ ಮೇಷ್ಟ್ರು ನನಗೆ ಗಣಿತ ಹೇಳ್ಕೊಡೋರು. ಅವರು ನನಗೆ ಮೊದಲನೇ ದಿವಸ ಕೇಳಿದ ಪ್ರಶ್ನೆ ಈಗಿಲ್ಲ, ಅವರು ಇವತ್ತು ವೈಕುಂಠವಾಸಿಗಳು. ನನಗೆ ಕೇಳಿದ್ದು, ನಿನಗೆ ಫಿಸಿಕ್ಸ್ ಬೇಕೋ ಮೆಟಾಫಿಸಿಕ್ಸ್ ಬೇಕೋ ಅಂತ ಕೇಳಿದ್ರು. ನನಗೆ ಎರಡೂ ಅರ್ಥ ಆಗ್ತಿರ್ಲಿಲ್ಲ. ಅಂದರೆ ಅವ್ರು ಮಾತಾಡ್ತಿದ್ದು ಆ ರೀತಿ ಇದು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಿಮ್ಮ ಮುಂದೆ ಸಣ್ಣ ಸಣ್ಣ ಊರುಗಳಲ್ಲಿ ಬೆಳೆಯುವ ಅಡ್ವಾಂಟೇಜ್ ಇದೆಯಲ್ಲ, ಅದು ದೊಡ್ಡೂರಲ್ಲಿ ಇರಲ್ಲ. ಏಕೆಂದರೆ ಅಲ್ಲಿ ಇರೋರು ಎಲ್ಲರೂ ಬುದ್ಧಿವಂತರು ಮತ್ತು ಹೃದಯವಂತರು ಹೆಚ್ಚು ಸಿಗ್ತಾರೆ. ಆ ನೆರೆಹೊರೆ, ಇನ್ನೊಂದು ದಟ್ಟವಾದ ಸಾಂಸ್ಕೃತಿಕ ಸಾಹಿತ್ಯಿಕ ವಾತಾವರಣ ನೀವು ಹೇಳ್ತಾ ಇರೋದ್ರಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಬಾಲ್ಯದ ಮೇಲೆ ತುಂಬಾ ದೊಡ್ಡ ಪ್ರಭಾವ ಅದು ತುಂಬ ಇದೆ, ತುಂಬಾ ನಿಜ ನೀವು ಹೇಳೋ. ಹಾಗಾಗಿ ಮತ್ತು ಆ ಕಾಲದಲ್ಲಿ ಮನೆಗಳು ಅಂದರೆ ಒಂದು ಮನೆ ಟೆರೇಸ್ನಿಂದ ಇನ್ನೊಂದು ಮನೆಗೆ ಹಾರ್ಕೊಂಡು ಹೋಗೋದು. ಹೀಗೆ ನಾವು ಮನೆ ಒಳಗೆ ಇಳಿದಿದ್ದೇ ಇಲ್ಲ, ಆ ಟೆರೇಸ್ಗಳಿಂದ ಹಾರ್ಕೊಂಡು ಹೋಗೋದು. ಅವ್ರ ಮನೇಲಿ ನನಗೆ ಏನಾಯ್ತು ಅಂದರೆ, ಈ ಒಂದು ಮಯೂರದ ಮೂಲಕ ಇದು, ಮತ್ತು ಶಿವರಾಮ್ ಕಾರಂತರ ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ, ಅವ್ರ ಮನೇಲಿ ಕೂಡ ಅವರಿಗೆ ಮಕ್ಕಳೆಲ್ಲ ಇದ್ರು. ಅವರು ಎಲ್ಲರೂ ನನಗೆ ತುಂಬ ದೊಡ್ಡವರು, ಏಜಲ್ಲಿ ತುಂಬ ದೊಡ್ಡವರು. ಅದರಲ್ಲಿ ಒಬ್ಬರಂತೂ ನನಗೆ ಟೀಚರು ಆಗಿದ್ರು, ರಮಾ ಅಂತ. ಅವ್ರ ಮನೇಲಿ ವಿಜ್ಞಾನ, 3 ಹೊತ್ತು ವಿಜ್ಞಾನ, ಗಣಿತ, ವೇದಾಂತ, ರಾಮಾಯಣ, ಸಂಸ್ಕೃತ, ಇನ್ನು ಯಥಾ ಪ್ರಕಾರ ಇದು ನನ್ನ ಬಾಲ್ಯ. ಮತ್ತು ಎಡು ಬಿದ್ದರೆ ನಮ್ಮ ಮನೆಯಿಂದ ಅವ್ರ ಮನೇಲಿ ಅಡುಗೆ ಮಾಡಿದ್ರು ಗೊತ್ತಾಗತ್ತೆ ಅಷ್ಟತ್ರ. ಹೀಗಾಗಿ ಅವ್ರ ಮನೇಲಿ ನನಗೇನಾಯಿತು, ಈ ನವರಾತ್ರಿ ಸಮಯದಲ್ಲಿ ನನ್ನ ಮೇಷ್ಟ್ರು ಅವರು 9 ದಿವಸದಲ್ಲಿ ಇಡೀ ವಾಲ್ಮೀಕಿ ರಾಮಾಯಣನ ಮೂಲದಲ್ಲಿ ಓದೋರು. ಅವರು ಅದೊಂದು ಪಾರಾಯಣ ಪದ್ಧತಿ. ನನಗೆ ಆಶ್ಚರ್ಯ, ಅಷ್ಟು ದೊಡ್ಡ ಗ್ರಂಥವನ್ನು ನಮ್ಗೆ ಆ ಲಿಪಿಯೂ ಗೊತ್ತಾಗ್ತಿರ್ಲಿಲ್ಲ, ಹೇಗೆ ಓದ್ತಾರೆ ಇವರು. ಮತ್ತು ಆ ಗ್ರಂಥ ವ್ಯಾಸಂಗ ಮತ್ತು ಅದನ್ನು ಏನೂ ಕಷ್ಟವಿಲ್ಲದಂತೆ ತುಂಬ ಸಲೀಸಾಗಿ ಖುಷಿಯಾಗಿ ಮಾಡೋದಿದೆಯಲ್ಲ, ಅದು. ಹೀಗಾಗಿ ನನಗೆ ಹೈಸ್ಕೂಲ್ ನಂತರ ಕಾಲೇಜ್ ದಿನಗಳಲ್ಲಿ ಕ್ಯಾಲ್ಕುಲಸ್ಸು,
ಆಮೇಲೆ ಟ್ರಿಗ್ನೋಮಿಟ್ರಿ, ಅದ್ರ ಜೊತೆಯಲ್ಲಿ ವಾಲ್ಮೀಕಿ ರಾಮಾಯಣ, ಮಯೂರದ ಸಾಹಿತ್ಯ, ಇವುಗಳು ಕೂಡ ಬರುವಂಥ ಒಂದು ವಾತಾವರಣ ನನಗೆ ಸಿಕ್ತು. ಹಾಗಾಗಿ ಈ 2-3 ಜನಗಳನ್ನು ನಾನು ಹೊರಗಡೆ, ಅಂದರೆ ನಮ್ಮ ಮನೆಯ ಹೊರಗಡೆ ನೆನಪಿಸ್ಕೊಳ್ಳೋಕ್ಕೆ ತುಂಬ ಸಂತೋಷವಾಗುತ್ತೆ. ಒಟ್ಟಿನಲ್ಲಿ ಅಯ್ಯಂಗಾರಗಳು ಬಹಳ ದೊಡ್ಡ ಪ್ರಭಾವ ಬೀರಿದ್ದಾರೆ ನಿಮ್ಮ ಬೆಳವಣಿಗೆ ಮೇಲೆ. ಪುಸ್ತಕ ಕೊಟ್ಟು ಮಸ್ತಕ ಬೆಳೆಸಿ ನಿಮ್ಮನ್ನ ಪೋಷಿಸಿದ್ದಾರೆ ಬಹಳ ತುಂಬಾನೇ. ಯಾಕೆಂದ್ರೆ ಹಾಸನ ಇದೆಯಲ್ಲ, ಅದು ನಿಮ್ಗೆ ಗೊತ್ತಿರುವಂತೆ ಅದು ಹೊಯ್ಸಳರು ಕದಂಬರಿಂದ ಹಿಡಿದು ಮೈಸೂರು ರಾಜರ ತನಕದ ಒಳ್ಳೆ ಕಲ್ಚರಲ್ ಇದು ವಾತಾವರಣ. ಈ ಕಡೆ ಅಲ್ಲಿ ಒಂದು ಬ್ರಾಹ್ಮಣರು ವೈದಿಕರ ವಾತಾವರಣ, ಒಂದು ಒಕ್ಕಲಿಗರ ವಾತಾವರಣ, ಒಂದು ಜೈನರ ಒಂದು ಪ್ರಭಾವ, ಅದೆಲ್ಲ ಸಂಗಮ ಎಲ್ಲ ಇದ್ದಿದ್ರಿಂದ ತುಂಬ ಚೆನ್ನಾಗಿ ಇದಾಯಿತು. ಮತ್ತು ನಾನಿಲ್ಲಿ ತುಂಬ ನೆನಪಿಸ್ಕೊಳ್ಬೇಕಾದ್ದು ನನ್ನ ಅಜ್ಜಿಯವರು, ಅವರು ಪ್ರಾತಸ್ಮರಣೀಯರು ನನಗೆ. ಶ್ರೀಮತಿ ಸೀತಾಲಕ್ಷ್ಮಮ್ಮ ಅಂತ, ಈಗಿಲ್ಲ ಅವರು. ಬಹಳ ಹೆಸರಿಗೆ ತಕ್ಕಂತೆ ಬಹಳ ಕಷ್ಟವನ್ನು ಪಟ್ಟವರು ಜೀವನದಲ್ಲಿ. ಅವ್ರಿಗೆ 5 ಜನ ಹೆಣ್ಮಕ್ಳು ಮತ್ತು ನಮ್ಮ ತಂದೆ ಎಲ್ಲ ಇದ್ದರು. ನಮ್ಮ ತಾತ ಬೇರೆ ಬೇರೆ ಕಾರಣಗಳಿಂದ ಅವರು ಒಂದು ಮನೆಯಲ್ಲಿರೋದಕ್ಕಿಂತ ಹೊರಗಡೆ ಇರೋದೇ ಹೆಚ್ಚಿತ್ತು. ಹಾಗಾಗಿ ಇವರು ಅಷ್ಟೂ ಜನ ಹೆಣ್ಮಕ್ಳನ್ನ ಮದುವೆ ಮಾಡಿ ಅವ್ರನ್ನ ಓದಿಸಿ ಎಷ್ಟಾಗತ್ತೋ ಅವ್ರ ಕೈನಲ್ಲಿ ಅವರು ಒಂದು ಕೆಟ್ಟ ಮಾರ್ಗದಲ್ಲಿ ಹೋಗದಂತೆ, ಅಂದರೆ ಬಹಳ ಒಳ್ಳೆಯ ದಾರಿಯಲ್ಲಿ ಹೋಗುವಂತೆ ಸಂಸ್ಕಾರವನ್ನು ಕೊಟ್ಟು ಮಾಡಿದ್ದು ಒಂದು. ಮತ್ತು ನಾವೇನು ಯಾವ ಅರ್ಥದಲ್ಲೂ ಶ್ರೀಮಂತರಿರಲಿಲ್ಲ, ಆದರೆ ಇಡೀ ಊರಿನಲ್ಲಿ ಅವರ ಗುಣ, ಅವರ ಸ್ವಭಾವ, ಅದರಿಂದ ಅವರು ಗಳಿಸಿದಂಥ ಒಂದು ಗೌರವ ಬಹಳ ದೊಡ್ಡದು. ಅಂದರೆ ಪ್ರತಿ ಶುಕ್ರವಾರ ಈ ಶುಕ್ರವಾರದ ಏನು ಅರಿಶಿನ ಕುಂಕುಮ ಅಥವಾ ಪೂಜೆ ಅಂತ ಹೇಳಿ ವಿಶೇಷವಾಗಿ ಮಾಡ್ತಾನೆ ಇರ್ತಿದ್ರು. ಅಲ್ಲಿ ಅವರಿಗೆ ಖಂಡಿತ ಎಲ್ಲರ ಮನೆಗಳಲ್ಲೂ ಇನ್ವಿಟೇಷನ್ ಇರ್ತಿತ್ತು. ಹಾಗೆ ನಾವೆಲ್ಲ ಕಾಯ್ಕೊಂಡಿರ್ತಿದ್ವಿ ಅವ್ರು ಬರುವಾಗ ಅವ್ರ ಬುಟ್ಟಿನಲ್ಲಿ ಏನಿರುತ್ತೆ ಅಂತ. ಯಾಕೆಂದ್ರೆ ನಮಗೆ ಓದೋದು ಬರೆಯೋದ್ರಲ್ಲಿ ಏನೂ ಆಸಕ್ತಿ ಇರಲಿಲ್ಲ. ಈಗ ನನ್ನನ್ನು ನೋಡಿದವರಿಗೆ 30 ಪುಸ್ತಕ ಓದ್ತಾನೆ ಅಥವಾ ಬರೀತಾನೆ ಅಂತ ಅಂದ್ಕೊಳ್ತಾರೆ. ಹಾಗೆ ನಾನು ಇರಲೇ ಇಲ್ಲ. ನನಗೇನಿದ್ರೂ ಕೂಡ ಬೀದಿ ಮನೆಗಳು, ಊಟ ತಿಂಡಿ, ಇದೇ ಒಂದು ಮತ್ತು ಸಾಹಸದ ಒಂದು ಕೆಲಸಗಳು. ಅಲ್ಲಿ ನನಗೆ ಅವರಿಂದ ಗೊತ್ತಾಗಿದ್ದೇನು ಅಂದರೆ, ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಒಳ್ಳೆತನದಿಂದ ನೀವು ಎಷ್ಟು ಜನಗಳನ್ನು ಆಪ್ತರನ್ನು ಮಾಡ್ಕೋಬೋದು ಸಹಜವಾಗಿ ಅಂಥೇಳಿ ಅದು ಈಗಲೂ ಕೂಡ ನನ್ನ ನೆನಪಿನಲ್ಲಿ ಇದೆ. ಸೊ ನಾನು ಓದಿದ್ದೆಲ್ಲ ಹಾಸನದಲ್ಲೇ. ಹಾಸನದಲ್ಲಿ ನಾನು MA ತನಕನೂ ಹಾಸನದಲ್ಲೇ ಓದಿದ್ದು. 1ನೇ ತರಗತಿ ಅಥವಾ UKG ಇಂದ ನಾನು 1ನೇ ತರಗತಿಯಿಂದ 7ನೇ ತರಗತಿ ತನಕ ಓದಿದ್ದು ಶ್ರೀರಾಮಕೃಷ್ಣ ವಿದ್ಯಾಲಯ ಅಂತ. ಅದು ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಾರದಾ ಮಾತೆ ಅವರ ಒಂದು ಪ್ರೇರಣೆಯಿಂದ ನಡೆಯುವಂಥ ಒಂದು ಸ್ಕೂಲು. ಅವರು CSK ಅಂತ ಬಹಳ ಫೇಮಸ್ಸು, ಪ್ರೊಫೆಸರ್ CS ಕೃಷ್ಣಸ್ವಾಮಿ ಅಂತ. ಅವರು ಇಂಗ್ಲೀಷನ್ನ ಒಳ್ಳೆ ಮೇಷ್ಟ್ರು ಅವರು ಆ ಕಾಲಕ್ಕೆ. ಅವರು ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ, ಒಂದು ಕನ್ನಡ ಮೀಡಿಯಂ ಶಾಲೆ ಎರಡನ್ನ ಮಾಡಿದರು. ನಮ್ಮ ಮನೆ ಹತ್ತಿರ ಇಂಗ್ಲೀಷ್ ಮೀಡಿಯಂ ಇತ್ತು, ನಮ್ಮ ಮನೆಯಿಂದ ಸ್ವಲ್ಪ ದೂರ ಕನ್ನಡ ಮೀಡಿಯಮ್ಮು. ನಮ್ಮ ಪರಿಸ್ಥಿತಿಯ ಕಾರಣದಿಂದ ನಾವು ಕನ್ನಡ ಮೀಡಿಯಮ್ಗೆ ಹೋಗಬೇಕಾಗ್ತಿತ್ತು. ಆಗ 5 ರೂಪಾಯಿ ಫೀಸ್ ಇತ್ತು, ನಮ್ಗೆ ಅದು ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ನಾವು ಅಲ್ಲಿ ಹೋಗಿ ಅವ್ರನ್ನ ಮಾಫಿ ಮಾಡೋಕ್ಕೆ ಹೇಳಿ ಅವ್ರು 2.5 ರೂಪಾಯಿ 3 ರೂಪಾಯಿ ಅದನ್ನು ತೆಗೆದುಕೊಳ್ತೀವಿ. ಪರೀಕ್ಷೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದಿದ್ದರಿಂದ ಏನೋ ಕಂಪ್ಲೇಂಟು ಬರಲಿಲ್ಲ. ಆ ಶಾಲೆಯಲ್ಲಿ ಏನು ವಿಶೇಷತೆ ಅಂದರೆ, ಅವರು ಲೈಬ್ರರಿ ಪೀರಿಯಡ್ನಲ್ಲಿ ಭಾರತಿ ಪುಸ್ತಕಗಳನ್ನು ಕೊಡೋದು, ಮಹಾಪುರುಷರ ಜೀವನಗಳನ್ನು ಇದು ಮಾಡೋದು. ಏಕೆಂದರೆ ನಾನು ಇಷ್ಟು ಗಲಾಟೆ ಅಥವಾ ಒಂದು ಆಟಗಳು ಎಲ್ಲ ಮಾಡುವ ಹುಡುಗ ಆಗಿದ್ರೂ ಸ್ಟೇಜು ಅಂದರೆ ನಾನು ಹೆಚ್ಚು ಇಷ್ಟಪಡ್ತಿರಲಿಲ್ಲ. ಈಗ ನಾನು ಸ್ಟೇಜ್ ಮೇಲೆ ಭಾಷಣಗಳನ್ನು ಕುಟ್ಟಿ ಬಾರಿಸ್ತಾ ಇರ್ತೀನಿ, ನನಗದು ಆಗ್ತಿರಲಿಲ್ಲ. ನಾನು 1ರಿಂದ 7ನೇ ಕ್ಲಾಸ್ ತನಕ ಸ್ಕೂಲ್ ಡೇ ಪ್ರೋಗ್ರಾಮ್ನಲ್ಲಿ ಹಾಡಿದ್ದೂ ಇಲ್ಲ, ಕುಣಿದಿದ್ದೂ ಇಲ್ಲ. ನಾನು ಆದಷ್ಟು ತಪ್ಪಿಸ್ಕೊಂಡೇ ಹೋಗುವಂಥದ್ದು. ಒಂದು ಸರ್ತಿ ಮಾತ್ರ ಕಂಪಲ್ಸರಿಯಾಗಿ 5 ಅಥವಾ 6ನೇ ಕ್ಲಾಸ್ನಲ್ಲೂ ನೀನು ಈ ಗಾಂಧಿ ಜಯಂತಿ ದಿವಸ ಏನಾದರೂ ಹೇಳಲೇಬೇಕು ಅಂತ ಮಾತಾಡಬೇಕು ಅಂದರು. ನಾನು ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಶಾಸ್ತ್ರಿಯವ್ರ ಜನ್ಮದಿನ ಆದ್ದರಿಂದ. ಆಗ ನನಗೇನು ಗಾಂಧಿಯವ್ರ ಬಗ್ಗೆ ವಿಶೇಷವಾಗಿ ಏನೂ ಗೊತ್ತಿರಲಿಲ್ಲ. ಆದರೂ ಕೂಡ ಶಾಸ್ತ್ರಿಯವರ ಒಂದು ಜೀವನ ನನಗೆ ಆ ಕಾಲಕ್ಕೇ ಹೆಚ್ಚು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರದ್ದು ಪ್ರಭಾವಿಸಿತ್ತು. ಅಂದರೆ ಈ ಕನ್ನಡದ ಸಂಸ್ಕೃತದಲ್ಲಿ ಒಂದು ಗಾದೆ ಇರೋ ಥರ, ಮುರಾರಿಗೆ 3ನೇ ದಾರಿ ಅನ್ನೋ ಥರ, ಸ್ವಲ್ಪ ಇವ್ರು ಇದನ್ನು ಹೇಳಿದ್ರೆ ಇನ್ನೊಂದನ್ನು ಮಾಡೋದು, ತೃತೀಯ ಪಂಥ ಅಂಥೇಳಿ ಅದು ಇತ್ತು. ಆಮೇಲೆ ಹೈಸ್ಕೂಲಿಗೆ ನಾನು ಸೆಂಟ್ ಜೋಸೆಫ್ ಶಾಲೆಗೆ ಸೇರಿಕೊಂಡೆ. ಅದು ಇಂಗ್ಲೀಷ್ ಮೀಡಿಯಮ್ಮು. ಅದು ಆರಾಮಾಗಿ ಆಟ ಆಡ್ಕೊಂಡಿದ್ದವ್ರನ್ನ ತೆಗೆದುಕೊಂಡು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಂಗೆ ಯಾವುದೋ ಒಂದು ಭಾಳ ಒಂದು ವಿಚಿತ್ರವಾದ ವಾತಾವರಣ, ಒಂದು ಕ್ರೈಸ್ತ ಧಾರ್ಮಿಕ ಮತೀಯ ಪರಿಸರ, ಅವರ ಶಿಲುಬೆಗಳು, ಅವರ ಒಂದು ವಾತಾವರಣ ಅದರಲ್ಲಿ ಇದ್ದಿದ್ದು. ಅಷ್ಟೊತ್ತಿಗೆ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ RSSಗೆ ಹೋಗ್ತಾ ಇದ್ದೆ, ಅದರ ಸಂಪರ್ಕ ಇತ್ತು. ಹಾಗಾಗಿ ಮತ್ತು ಮನೆಯಲ್ಲೂ ಕೂಡ ಆ ರೀತಿ ಒಂದು ಭಾರತೀಯ ಅಥವಾ ಧಾರ್ಮಿಕ ಹಿಂದೂ ವಾತಾವರಣ ಇತ್ತು. ಅದೇನು ತೊಂದರೆ ಆಗಲಿಲ್ಲ. ಮತ್ತು
ಅದರಿಂದ ಹೆಚ್ಚಿಗೆ ಏನು ಪರಿಣಾಮಗಳಾಗಲಿಲ್ಲ. ಅದರಿಂದ ಏನೂ ಆಗಲಿಲ್ಲ. ನಮ್ಮಿಂದ ಅವ್ರಿಗೆ ಪರಿಣಾಮ ಆಯಿತು ಸ್ವಲ್ಪ. ಅಂದರೆ ಉದಾಹರಣೆಗೆ ಅವ್ರು ಬಿಲ್ಡಿಂಗ್ ಫಂಡ್ ಕಲೆಕ್ಟ್ ಮಾಡ್ತಿದ್ರು. ಹೇಳೋ ಹಾಗೆ ಬುನಾದಿ ಭದ್ರವಾಗಿದ್ರೆ ಏನೂ ಆಗೋದಿಲ್ಲ. ಬಟ್ ಅಲ್ಲೂ ಕೂಡ ಒಳ್ಳೆ ಅಧ್ಯಾಪಕರು, ವಿಶೇಷವಾಗಿ ಕನ್ನಡವನ್ನ ಪಾಠ ಮಾಡುವಂಥ ಅಧ್ಯಾಪಕರುಗಳು ಸಿಕ್ಕಿದ್ರು. ಲೋಲಾಕ್ಷಿ ಅಂತ ಒಬ್ಬರು ಮೇಡಮ್ಮು, ಆಮೇಲೆ ಚಂದ್ರಶೇಖರ್ ಅಂತ, ಅವ್ರುಗಳೆಲ್ಲರೂ ಒಳ್ಳೆ ಪಾಪ ಕನ್ನಡವನ್ನ ತುಂಬ ಚೆನ್ನಾಗಿ. ಇನ್ನೊಬ್ರು ಕೇಶವಮೂರ್ತಿ ಅಂತ ಅವ್ರು ಹಿಂದಿ. ಇದರಿಂದ ಅದು ಹೇಗೋ ನನಗೆ ಹಿಂದಿಯ ಬಗ್ಗೆ ಹಾಸನದಂಥ ಅಪ್ಪಟ ಕನ್ನಡದ ಪ್ರದೇಶದಲ್ಲಿ ಹಿಂದಿಯ ಒಂದು ಸಂಪರ್ಕ ಕೂಡ ಅಲ್ಲಿ ಬಂತು. ಉಳಿದಂತೆ ಬೇರೆ ಬೇರೆ ಆಟಗಳನ್ನು ಆಡುವಂಥದ್ದು, ಅಂದರೆ ನಾವು ಊರಿನಲ್ಲಿ ನಮ್ಮ ಮನೆ ಹತ್ರ ಆಡುವ ಕ್ರಿಕೆಟೋ ಫುಟ್ಬಾಲೋ ಅಲ್ಲದೆ ಬೇರೆ ರೀತಿ, ಉದಾಹರಣೆ ಬೇಸ್ಬಾಲು, ಆ ಶಾಲೆಯಲ್ಲಿ ಬೇಸ್ಬಾಲ್ ಇತ್ತು, ಜಾವ್ಲಿನ್ ಥ್ರೋ ಇತ್ತು. ನಾನು ಅದರಲ್ಲೆಲ್ಲ ಪಟು. ನನಗೆ ಏನು ಆಟೋಟಗಳು ನಮಗೆ ಓದೋದು ಅಂದ್ರೆ ಆಗ್ತಿರ್ಲಿಲ್ಲ. ಕೊನೆ ಬೆಂಚು ಒಂದು ಲೆಕ್ಕಕ್ಕೆ ಹೇಳಬೇಕು ಅಂದ್ರೆ ಕೊನೆ ಬೆಂಚು. ಓಕೆ, ಈ ವರ್ಷನೂ ಪಾಸ್ ಆದ, ಸದ್ಯ ಉಳ್ಕೊಳ್ಳಿಲ್ಲ ಇವನು. ಕನ್ನಡ ಒಂದು ಬಿಟ್ಬಿಟ್ರೆ ಉಳಿದು ಯಾವ ಸಬ್ಜೆಕ್ಟ್ ಅದು ನಾನು ಒಳ್ಳೆ ಅಂಕಗಳನ್ನ ಜನ್ಮದಲ್ಲಿ ಗಳಿಸಿದ್ ಬಹಳ ಕಡಿಮೆ. ಹೈಸ್ಕೂಲ್ ತನಕ ಅಂತೂ ಕಡಿಮೆ. ಅಂದ್ರೆ ಆ ವಿಷಯಗಳ ಬಗ್ಗೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಆ ರೀತಿನೇ ಇತ್ತು. ಮತ್ತು ಮುಂದೆ PUC ಯಲ್ಲಿ ವಿಜ್ಞಾನವನ್ನು ತೆಗೆದುಕೊಂಡು ಓದಿದೆ. ಅಷ್ಟೊತ್ತಿಗೆ ಏನಾಯಿತು, ಈ ರಾಮಜನ್ಮಭೂಮಿ ಆಂದೋಲನ ಬಂತು. ನಾನು ಸಂಪೂರ್ಣ ಅಷ್ಟೊತ್ತಿಗೆ ಒಬ್ಬ ಈ ರೀತಿ ಚಳುವಳಿ ಅಥವಾ ಚಟುವಟಿಕೆಯಲ್ಲಿ ಕೂಡಿರುವ ಸಾಮಾಜಿಕ ಕಾರ್ಯಕರ್ತನಾಗಿ ರೂಪುಗೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಂಪರ್ಕನೂ ಬಂತು. ಅದರದ್ದು ಬೇರೆ ಬೇರೆ ಜವಾಬ್ದಾರಿಗಳು, ಕೆಲಸಗಳು ಮಾಡ್ತಿದ್ದೆ. ಸೊ ರಾಮ ಜನ್ಮಭೂಮಿ ಟೈಮ್ನಲ್ಲಿ RSS ಬ್ಯಾನ್ ಆಯಿತು. ಅವಾಗೆಲ್ಲ ನಮ್ಗೆ ಆತಂಕ, ಏನು ಮಾಡೋದು, ಹೇಗೆ ಸಂಘದ ಕೆಲಸಗಳನ್ನು ಮಾಡುವುದೋ ಬಿಡುವುದೋ, ಮಾಡಿದರೆ ನಮ್ಮನ್ನು ಎತ್ತಾಕೊಂಡು ಹೋದ್ರೆ ಏನು ಪೊಲೀಸ್ನವರು. ಇನ್ನು ಚಿಕ್ಕ ಹುಡುಗರು, ಕಾಲೇಜು ಹೈಸ್ಕೂಲು ಮುಗಿಸಿ ಕಾಲೇಜಿಗೆ ಬಂದಿರೋರು. ಆಗ ನಾವು ಯಾರ್ದೋ ಮನೆಗಳಲ್ಲಿ ಕಥೆ ಹೇಳೋ ಕಾರ್ಯಕ್ರಮ, ವಾರಕ್ಕೊಂದ್ಸತಿ ಯಾರ ಮನೆ ಸತ್ಯನಾರಾಯಣ ಪೂಜೆ ಸುಮ್ಮನೆ ನಡೀತಾನೆ ಇತ್ತು. ಅದೆಲ್ಲ ನೆಪ ಅಷ್ಟೇ. ಅದು ಸತ್ಯನಾರಾಯಣ ಪೂಜೆ ನೆಪಕ್ಕೊಂದು 50 ಜನ ಸೇರೋದು, ಆ ರೀತಿ ಮಾಡಿಕೊಂಡು ಇದ್ವಿ. ಅವಾಗ ರಂಗರಾಜನ್ ಅಂತ, ಅವರು ರಂಗರಾಜನ್ ಅಯ್ಯಂಗಾರ್ ಅಂತ, ಅವರು ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ಸಂಸ್ಕೃತವನ್ನೇ ಉಸಿರಾಡದಂಥ ಜೀವಿ ಅವರು. ಅವರು ಶ್ರೀ ರಾಮಾನುಜಂ ಅಂತಾನೆ, ರಾಮಾನುಜಪುರಂ ಅಂತಾನೆ ಒಂದು ಬಡಾವಣೆಯನ್ನೇ ನಿರ್ಮಾಣ ಮಾಡಿದರು ಹಾಸನದಲ್ಲಿ. ರಾಮಾನುಜಾಚಾರ್ಯರ ವಿಚಾರಗಳನ್ನು ಹೇಳೋದು, ಅದರಲ್ಲಿ ಕೇವಲ ವಿಶಿಷ್ಟಾದ್ವೈತ ಅಂತ ಮಾತ್ರ ಅಲ್ಲ, ಒಟ್ಟು ಈ ಹಿಂದೂ ಭಾರತೀಯ ಪರಂಪರೆಯ ಎಲ್ಲ ವಿಚಾರಗಳು. ಮನೆಯಲ್ಲಿ ಸಂಸ್ಕೃತದ ವಾತಾವರಣ ಇರಬೇಕು, ಧಾರ್ಮಿಕ ವಾತಾವರಣ, ಯಾರು ಬಂದವ್ರಿಗೂ ಅದೇ ವಾತಾವರಣವನ್ನು ಕೊಡಬೇಕು. ತುಂಬ ಉದಾರ ಹೃದಯಗಳು. ಅವರ ಮನೆಯಲ್ಲಿ ನಾವು ಈ ಚಟುವಟಿಕೆಗಳು ತುಂಬ ನಿಷ್ಠಾವಂತರು. ಅಂದರೆ ನಾನು ಚಿಕ್ಕ ವಯಸ್ಸಿನಿಂದ ನೋಡಿರುವಂಥದ್ದು ಇಂಥವ್ರನ್ನೇ. ಪರಿಸರದಲ್ಲಿ ಸಿಕ್ಕಿದ್ದು. ಅದೇ ರೀತಿಯಲ್ಲಿ ಜಯಪ್ರಕಾಶ್ ಅಂತ ಅವರು LIC ಯಲ್ಲಿದ್ದರು, ಬಹಳ ನಿಷ್ಠಾವಂತರು. ಆಮೇಲೆ ಕೃಷ್ಣೇಗೌಡರು ಅಂತ, ಅವರು ವಿಶ್ವ ಹಿಂದೂ ಪರಿಷತ್ನವ್ರು ನಡೆಸ್ತಿದ್ದಂತಹ ಈ ರಾಮಾಯಣ ಮಹಾಭಾರತದ ಎಕ್ಸಾಮ್ಸನ್ನು ಕಟ್ಸೋರು. ಅವ್ರ ಮನೆಯೇ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಲಯ ಆಗಿತ್ತು. ಸೊ ಅವುಗಳಲ್ಲೆಲ್ಲ ಭಾಗವಹಿಸುವಂಥ ಒಂದು ಅವಕಾಶ. ಅಂದರೆ ಕೆಲವು ಸತಿ ವಾಲಂಟಿಯರ್ ಆಗಿ, ಕೆಲವೊಮ್ಮೆ ನಾನೇ ಅದರಲ್ಲಿ ಪಾರ್ಟಿಸಿಪೆಂಟ್ ಆಗಿ, ಯಾವುದೇ ರೂಪದಲ್ಲಾದರೂ ಒಟ್ಟಾರೆ ಚಟುವಟಿಕೆನೆ. ಅಂದರೆ ಬೆಳಗ್ಗೆ ಮನೆ ಬಿಟ್ಟರೆ ನಿಮ್ಗೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ, ರಾತ್ರಿನೇ ಮನೆ ಸೇರುವಂಥದ್ದು. ಇದು ನಂದು ನಡ್ಕೊಂಡು ಬಂತು. ಆಮೇಲೆ PUC ಯಲ್ಲಿ ಆ ಹೋರಾಟಗಳಲ್ಲಿ ಬಂದೆ. ಆಮೇಲೆ ವಿದ್ಯಾರ್ಥಿ ಪರಿಷತ್ತಲ್ಲಿದ್ದಾಗ ನಗರದ ಮಟ್ಟದ ಜವಾಬ್ದಾರಿ ಇತ್ತು, ರಾಜ್ಯ ಮಟ್ಟದ ಒಂದು ನಾನು ಸ್ಟೇಟ್ ಇದಾಗಿದ್ದೆ, ಒಬ್ಬ ವೈಸ್ ಸೆಕ್ರೆಟರಿ ಆಗಿದ್ದೆ ಅದಕ್ಕೆ ವಿದ್ಯಾರ್ಥಿ ಪರಿಷತ್ತಲ್ಲಿ. ಆ ಸಂದರ್ಭದಲ್ಲಿ ನನಗೆ ತುಂಬ ನೆನಪಿಸ್ಕೊಳ್ಳೋಕ್ಕೆ ಈಗ ಆವಾಗ ಅನ್ನಿಸ್ತಿರಲಿಲ್ಲ, ಈಗ ಹಿಸ್ಟಾರಿಕಲ್ ಅನಿಸುವಂಥದ್ದು ಈ 1992 ಡಿಸೆಂಬರ್ನಲ್ಲಿ ಏನು ಅಯೋಧ್ಯೆಯ ಒಂದು ಇದಾಯಿತು, ಅಲ್ಲಿದ್ದಂಥ ಒಂದು ಬಾಬರಿ ಮಸೀದಿಯ ಎಲ್ಲ ಧ್ವಂಸ ಆಯಿತು. ಅದಕ್ಕಿಂತ ಒಂದು ತಿಂಗಳ ಮುಂಚೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಸಮ್ಮೇಳನ ಆ ವರ್ಷ ಕಾನ್ಪುರದಲ್ಲಾಗಿತ್ತು. ನಾನು ಕೂಡ ಅಲ್ಲಿ ಸೆಲೆಕ್ಟ್ ಆಗಿದ್ದೆ, ಹೋಗ್ಬೋದು. ಯಾಕೆಂದರೆ ನಾನು ರಾಜ್ಯದಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿ ಇದ್ದಿದ್ದರಿಂದ ABVP ಅಲ್ಲಿಗೆ ನಾನು ಹೋಗಿದ್ದೆ. ಆ 3 ದಿವಸ ಅಧಿವೇಶನ ನಡೀತು. ಅಲ್ಲಿ ನಮಗೆ ಧರ್ಮಪಾಲರನ್ನು ನೋಡುವ ಅವಕಾಶವಾಯಿತು. ಅಲ್ಲಿ KC ಸುದರ್ಶನ್ ಅವರ ಮುಂದೆ ಅವರು RSSನಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿದ್ದರು, ಸರಸಂಘಚಾಲಕರು. ಅವರು ಸ್ವದೇಶಿ ವಿಜ್ಞಾನದ ಬಗ್ಗೆ ಮಾತಾಡಿದ್ರು, ಇವರಿಬ್ಬರು ಕೂಡ. ಅವರು ಸ್ವದೇಶಿ ಶಿಕ್ಷಣದ ಬಗ್ಗೆ ಧರ್ಮಪಾಲ್ ಮಾತಾಡಿದ್ರು. ಮತ್ತು ಸ್ವದೇಶಿ ಟೆಕ್ನಾಲಜಿ ಅನ್ನೋದು ಹೇಗೆ ನಮ್ಮ ದೇಶದಲ್ಲಿ ಬದುಕಿದೆ, ಅಂದರೆ ಅದೊಂದು ಬೇರೆ ಡೈಮೆನ್ಷನ್ನು ನನಗೆ ಅದು ಸಿಕ್ತು. ಆಮೇಲೆ ಅಲ್ಲಿರುವಂಥ ನಮ್ಮ ಕರ್ನಾಟಕದ ಹುಡುಗರುಗಳು ಎಲ್ಲ ಅಯೋಧ್ಯೆಗೆ ಹೋಗಿ ಬರೋಣ ಅಂದರು. ಸೊ ನಮಗೂ ಕೂಡ ಅವಕಾಶ ಸಿಕ್ತು. ಈಗ ಸಂಘದಲ್ಲಿ ಸರ್ಕಾರ್ಯವಾಹರಾಗಿರುವಂಥ ಶ್ರೀ ದತ್ತಾತ್ರೇಯ ಹೊಸಬಾಳಿಯವರು, ಹಾಗೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇತ್ತು. ಮತ್ತು ಆಗ ಅವರು ನಮಗೇನೋ ಒಂದು ವ್ಯವಸ್ಥೆ ಮಾಡಿಕೊಟ್ರು, ಬಸ್ಸು ಗಿಸ್ಸಿಂದೆಲ್ಲ ಸಹಾಯ ಮಾಡಿದ್ರು. ನಾವು ಅಯೋಧ್ಯೆಗೆ ಹೋದ್ವಿ. ಅಯೋಧ್ಯೆಗೆ ಹೋದರೆ ನಮ್ಮ ಸೌಭಾಗ್ಯ,
ಅಶೋಕ್ ಸಿಂಗಲ್ ಅವರ ಒಂದು ಭಾಷಣ ಇತ್ತು. ಅದು ನವೆಂಬರ್ ತಿಂಗಳಲ್ಲಿ, ನನ್ನ ನೆನಪು ಸರಿ ಇದ್ದರೆ ನವೆಂಬರ್ 1992 ಇದು. ಆವಾಗ ಅಶೋಕ್ ಸಿಂಗಲ್ ಅವರ ಭಾಷಣದಲ್ಲಿ ಅವರು ನಾವು ದೇವಾಲಯ ಕಟ್ತೀವಿ, ಇಲ್ಲಿ ಇದೇ ಕಟ್ತೀವಿ, ನೀವೆಲ್ಲರೂ ಬರಬೇಕು ಮತ್ತೆ ಅಂತ ಹೇಳಿದ್ರು. ನಾನು ಅಲ್ಲಿ ಮೇಡಮ್ ನಿಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡೋದು ಅಂದರೆ, ವರ್ಷ ಆದಮೇಲೆ ಅದು ಹೌದು, ಅಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡೋದು ಅಂದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಅಂದರೆ ಅಲ್ಲಿ ಯಾರು ಕಾಯ್ತಿದ್ರು, ರಕ್ಷಣಾ ಪಡೆಯವರು, ಮಿಲಿಟರಿಯವರು ಅಥವಾ ಪೊಲೀಸ್ನವರು, ಅವರು ನೋಡಿ ನೋಡಿ ಕೆಲವ್ರಿಗೆ ಹೇಳ್ತಾ ಇದ್ರು ಈ ಸತಿನಾರು ಏನಾರು ಮಾಡಿ ಅಂತ. ಆವಾಗ ಅಶೋಕ್ ಸಿಂಗಲ್ ಅವರು ಇದ್ದರು, ಅವರು ವಿಶ್ವ ಹಿಂದೂ ಪರಿಷತ್ನಲ್ಲಿ ದೊಡ್ಡ ಸ್ಥಾನದಲ್ಲಿದ್ದವರು. ಅವರು ಹೇಳಿದರು ಇಲ್ಲಿ ಏನೇ ಆದರೂ ರಾಮ ಮಂದಿರ, ಶ್ರೀರಾಮ ಮಂದಿರ ಆಗಬೇಕು ಅಂತ. ಹೀಗಾಗಿ ರಾಮ ಮಂದಿರದ ಒಂದು ಹೋರಾಟವನ್ನು ಹತ್ತಿರದಿಂದ ತಕ್ಕ ಮಟ್ಟಿಗಾದರೂ ನೋಡುವಂಥ ಒಂದು ಅವಕಾಶವಿತ್ತು. ಆಮೇಲೆ ಊರಿನಿಂದ ಅಲ್ಲಿಂದ ವಾಪಸ್ಸು ಬಂದ ಮೇಲೆ ಅಯೋಧ್ಯ ಆಂದೋಲನಕ್ಕೆ ಹಾಸನದಿಂದ ಅನೇಕರು ಹೊರಟರು. ನನಗೂ ಕೂಡ ಆಲ್ಮೋಸ್ಟ್ ಹೋಗುವ ಮಟ್ಟಕ್ಕೆ, ಇನ್ನೇನು ಒಂದು ಬ್ಯಾಗ್ ಹಿಡ್ಕೊಂಡು ಹೋಗೋ ಮಟ್ಟಕ್ಕೆ ಬಂದಿತ್ತು. ನಮ್ಮ ತಾಯಿ ಊರಲ್ಲಿರುವ ಎಲ್ಲ ದೇವರುಗಳಿಗೂ ಹರಕೆ ಹೊತ್ಕೊಳ್ತಿದ್ರು, ಇವ್ನು ಹೋಗದೆ ಇದ್ರೆ ಸಾಕು ಅಂತ. ಅಂದರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಮುಲಾಯಂ ಸಿಂಗ್ ಒಂದು ಸರ್ತಿ ಹೋದಾಗ ಅವ್ರನ್ನೆಲ್ಲ ಗುಂಡಿಟ್ಕೊಂಡು ಅವ್ರನ್ನೆಲ್ಲ ನೀರಿನಲ್ಲಿ ಹಾಕಿದ್ದು, ಅದೆಲ್ಲ ಘಟನೆಗಳೆಲ್ಲ ನಮಗೆ ಪೇಜಾವರ ಸ್ವಾಮಿಗಳು ಅವ್ರದ್ದೆಲ್ಲ ವಿವರಣೆಗಳಲ್ಲಿ ಬಂದುಬಿಟ್ಟಿತ್ತು. ಅದೆಲ್ಲ ಊರಿನಲ್ಲಿ ದಟ್ಟವಾಗಿ ಹಬ್ಬಿತ್ತು. ಅಂದರೆ ಒಂದು ಕರಾಳವಾದ ಒಂದು ವಾತಾವರಣ, ಭಯದ ವಾತಾವರಣ. ಅಯೋಧ್ಯೆ ಹೆಸರು ಹೇಳೋಕ್ಕೆ ಒಂದು ಭಯದ ವಾತಾವರಣವಿತ್ತು. ಇವನು ಹೋಗಿಬಿಟ್ರೆ ಮನೇಲಿರೋ ಒಬ್ಬನೇ ಮಗ, ಇವನು ದೇವ್ರ ಪಾದ ಸೇರ್ಕೊಂಡ್ಬಿಟ್ರೆ ಅಂತ ಅವ್ರಿಗೆ ಭಯ. ಹಾಗಾಗಿ ಅದೇನೋ ಅದೃಷ್ಟ ಅಥವಾ ಕನ್ನಡ ಸಾಹಿತ್ಯದ ಒಂದು ಇದು, ನಾನು ಉಳ್ಕೊಳ್ಳೋವಂಥ ಪರಿಸ್ಥಿತಿ, ನಾನು ಹೋಗಲಿಲ್ಲ ಅಲ್ಲಿ, ನಾನು ಅಲ್ಲೇ ಇರಬೇಕಾಯ್ತು. ಆಮೇಲೆ ಇದು ನನಗೆ ಹಾಸನದಲ್ಲಿ ಇದ್ದಿದ್ದು. ಮತ್ತು ವಿದ್ಯಾರ್ಥಿ ಪರಿಷತ್ತಿನ ABVPಯ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡುವಂಥದ್ದು, ಗೋಡೆ ಬರಹ ಮಾಡೋದು, ಸಂಘಟನೆ ಮಾಡೋದು, ಚಳುವಳಿ ಮಾಡೋದು. ನಾನು ಒಂದು ಕಾಲೇಜಿನ ದಿನಗಳಲ್ಲಿ ಸ್ಟ್ರೈಕ್ಗಳಿಗೆ ಭಾಳ ಫೇಮಸ್ ಆಗಿದ್ದೆ ನಾನು. ಗೌರ್ಮೆಂಟ್ ಕಾಲೇಜ್ಗಳು, ಆಂದೋಲನ ಜೀವಿ ನಾನು. ಅಥವಾ ಒಂದು ಆಯುರ್ವೇದ ಕಾಲೇಜ್ ಇತ್ತು ಧರ್ಮಸ್ಥಳದವ್ರದ್ದು, ಅಲ್ಲಿ ಹೋಗಿ ಆ ವಿದ್ಯಾರ್ಥಿನಿಯೆಲ್ಲ ಕರ್ಕೊಂಡು DC ಆಫೀಸ್ ತನಕ ಹೋಗೋದು, ಅಲ್ಲಿ ಘೋಷಣೆಗಳನ್ನು ಕೂಗೋದು. ಇನ್ನು ರಾತ್ರಿಯೆಲ್ಲ ಅದಕ್ಕೆ ಬೇಕಾದಂಥ ಪ್ಲೇ ಕಾರ್ಡ್ ಮಾಡೋದು, ಗೋಡೆ ಬರಹ ಮಾಡೋದು, ಮತ್ತು ರಸ್ತೆ ಬದಿಯಲ್ಲಿ ಸಿಗುವಂಥ ಇಡ್ಲಿ ದೋಸೆ ಅದನ್ನು ಸೇವಿಸುವುದು. ಹೀಗೆಲ್ಲವೋ ಇದು ಒಂದು ಹಂತ, ಇದು ಒಂದು ಮುಖ. ಆದರೆ ಇದಲ್ಲದೆ ಅದು ಬರ್ತಾ ನನಗೆ ಒಂದು 2ನೇ ವರ್ಷದ BA, ನಾನು ಆಮೇಲೆ PUC ಆದಮೇಲೆ ನಾನು ಸೈನ್ಸ್ ತೊಗೊಂಡ್ಮೇಲೆ ಆಮೇಲೆ ನಾನು BA ಮಾಡಿದೆ, ವಿಜ್ಞಾನಕ್ಕೆ ಹೋಗಲಿಲ್ಲ ನಾನು. BAಗೆ ಬಂದಾಗ ನನಗೆ ಸೋಷಿಯಾಲಜಿ, ಸಮಾಜಶಾಸ್ತ್ರ ತುಂಬ ಪ್ರೀತಿಯ ವಿಷಯ ಆಗಿಬಿಡ್ತು. ಇದ್ದಕ್ಕಿದ್ದಂಗೆ ನನ್ನ ಗಮನ ಓದಿನ ಕಡೆಗೆ ತಾನಾಗೆ ಬರೋಕ್ಕೆ ಶುರುವಾಯಿತು. ವಿಶೇಷವಾಗಿ ನನಗೆ ಆವಾಗ ರಾಮಮೂರ್ತಿ ಅಂತ ಅವರು ಕನ್ನಡ ಸಾಹಿತ್ಯ ತುಂಬ ಚೆನ್ನಾಗಿ ಪದ್ಯಗಳನ್ನು ಓದ್ತಾಯಿದ್ರು. ಅವರು ನಮ್ಮ ಮೇಷ್ಟ್ರು. ಅವರು ಮೊದಲು ಓದ್ತಾ ಇದ್ರಿ, ಟೆಕ್ಸ್ಟ್ ಬುಕ್ ಓದೋದು, ಪುಸ್ತಕ ಸ್ಕೂಲಿನ ಕಡೆ ಎಕ್ಸಾಮು ಅಥವಾ ಒಂದು ಪರೀಕ್ಷಾ ಸಿಲೆಬಸ್ ಕಡೆ ಗಮನ ಬಂತು. ಇನ್ನೊಬ್ಬರು ನಮ್ಮ ಮೇಡಮ್ ಸುಲೋಚನಾ ಅಂತ, ಅವರಿಬ್ಬರ ಒಂದು ಇದರಿಂದ ಬಂತು. ಉದಾಹರಣೆಗೆ ಅವರ ಇನ್ಫ್ಲೂಯೆನ್ಸಿಂದ, ಉದಾಹರಣೆಗೆ ಅವರ ಆ ಕಾಲದಲ್ಲಿ ಭೈರಪ್ಪನವರ ಅಂಚು ಕಾದಂಬರಿ ಬಂದಿತ್ತು. ನಾನು ಅದನ್ನು ಅವಾಗಲೇ ಓದಿದ್ದು, ಸುಮಾರು BA ಮೊದಲನೇ ಹಂತದಲ್ಲಿ. ಅಲ್ಲಿಂದ ನನಗೆ ಸ್ವಲ್ಪ ಗಂಭೀರವಾದ ಬರವಣಿಗೆಗಳನ್ನು ಓದುವ ಅಭ್ಯಾಸ ಬಂತು. ಅಂದರೆ ನಾನು ಹೇಳಿದ್ದು ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತೆ. ಬಟ್ ಮನೆಯಲ್ಲಿದ್ದ ವಾತಾವರಣ ಮತ್ತು ಊರಲ್ಲಿದ್ದ ವಾತಾವರಣದಿಂದ ನನಗೆ ಅದು ಹೇಗೋ ಮೊದಲಿಂದಲೂ ಹಳೆಗನ್ನಡದಲ್ಲಿ ಮತ್ತು ನಡುಗನ್ನಡ ಸಾಹಿತ್ಯ ಅಂದರೆ ಏನ್ಷಿಯಂಟ್ ಮತ್ತು ಮಿಡಿವಲ್ ಲಿಟ್ರೇಚರ್ನಲ್ಲಿ ಸಹಜವಾದ ಒಂದು ಪ್ರವೇಶ ಮೊದಲಿಂದ ಬಂತು. ಅದು ಹಾಗೆ ಹೀಗೆ ಅಂತ ಒಂದು ಆಯಾಮದಲ್ಲ. ಅದು ಎಲ್ಲಿ ತನಕ ಅಂದರೆ ಯಾರದೇ ಮನೆಯಲ್ಲಿ ಹೋದ್ರೂ ನಾನು ಜೈಮಿನಿ ಭಾರತ ಓದ್ಕೊಳ್ಳೋದು, ನನ್ನಷ್ಟಕ್ಕೆ ಗದುಗಿನ ಭಾರತ ಓದ್ಕೊಳ್ಳೋದು, ಇಲ್ಲ ಅಂದರೆ ಪಂಪ ಭಾರತ ಓದೋ ಪ್ರಯತ್ನ ಮಾಡೋದು. ಅಲ್ಲಿ ಗೋವಿಂದರಾಜನ್ ಅಂತಿದ್ರು, ಅವರು ನಮ್ಮ ಮೇಷ್ಟ್ರು ಗೋವಿಂದರಾಜನ್ ಅಂತ. ಅವ್ರ ಮೂಲಕ ನನಗೆ ಪಂಪ ಭಾರತದ 9 ಮತ್ತು 10ನೇ ಆಶ್ವಾಸಗಳ ಪರಿಚಯವಾಯಿತು. ಅವರು ಪುತಿ ನರಸಿಂಹಾಚಾರ್ಯರ ಬಗ್ಗೆನೇ PhD ಮಾಡಿದವರು. ಹಾಗಾಗಿ ಪುತಿನ ಅವರ ಬಗ್ಗೆ ಅವ್ರು ಬರೆದ ಥೀಸಿಸನ್ನು ಅವ್ರ ಮನೇಲಿ ಅವತ್ತು ಗೋಕುಲಾಷ್ಟಮಿನೋ ಅನ್ನೋ ಹಬ್ಬ ಅವತ್ತು ಕರೆದು ಎಲ್ಲ ತಿಂಡಿ ತೀರ್ಥಗಳನ್ನು ಕೊಟ್ಟು ಆಮೇಲೆ ಗ್ರಂಥಗಳನ್ನು ಕೊಟ್ಟಿದ್ದರು, ಆಶೀರ್ವಾದ ರೂಪವಾಗಿ ಕೊಟ್ಟಿದ್ದರು. ಇದರಿಂದ ಅವರು ಒಂದು ಮಾತು ಹೇಳಿದ್ರು ನನಗೆ, ಗೋವಿಂದರಾಜನ್ ಅವರು ಇವತ್ತಿಲ್ಲ, ಅವರು ಚಿಕ್ಕವರಿದ್ದಾಗ ಮಲ್ಲೇಶ್ವರಕ್ಕೆ, ಬೆಂಗಳೂರಿನ ಮಲ್ಲೇಶ್ವರಕ್ಕೆ ಬೇಂದ್ರೆ ಅವರು ಬಂದಿದ್ರಂತೆ. ಆಗ ಅವರು ರಾಜರತ್ನಂ ಅವ್ರ ಮನೆಗೆ ಹೋಗಿದ್ದಾರೆ, GP ರಾಜರತ್ನಂ ಮನೆಗೆ. GP ರಾಜರತ್ನಂ ಅವರು GP ರಾಜರತ್ನಮ್ಮು ಇವ್ರು ಹೇಳಿ ಕಳಿಸಿದ್ದಾರೆ ಶಿಷ್ಯಂಗೆ, ನಮ್ಮ ಮೇಷ್ಟ್ರಿಗೆ, ಬೇಂದ್ರೆ ಅವ್ರು ಬಂದಿದ್ದಾರೆ ಬಾ ನೀನು ಅಂತ. ಇವ್ರು ಬಂದರು, ಬೇಂದ್ರೆ ಅವ್ರಿಗೆ ನಮಸ್ಕಾರ ಮಾಡಿದ್ರು, ಎಲ್ಲ ಆಯಿತು. ಆಮೇಲೆ ಬೇಂದ್ರೆ ಅವ್ರನ್ನ ನೀವೇನಾದರೂ ನನಗೊಂದು ಮಾರ್ಗದರ್ಶನ ಮಾಡಿ ಅಂತ ಕೇಳಿದ್ರಂತೆ ಗೋವಿಂದರಾಜನ್. ಅಂದರೆ ನನಗೆ ಬೇಂದ್ರೆ ಹೇಗೆ ಇಂಟ್ರೊಡ್ಯೂಸ್ ಆಯಿತು ಅನ್ನೋಕ್ಕೆ ನಾನು ನಿಮ್ಗೆ ಹೇಳಿದ್ದೆ. ಅವ್ರು ಹೇಳಿದರು, ದಿನ ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಸೂರ್ಯನ ನೋಡು ಅಂತ ಹೇಳಿದ್ರಂತೆ. ಅವ್ರೇನು ಸೂರ್ಯೋಪಾಸನೆ ಅಂತ ಹೇಳಲಿಲ್ಲ ಅಥವಾ ಗಾಯತ್ರಿ ಮಂತ್ರ ಹೇಳು ಅಂತಿಲ್ಲ, ಸೂರ್ಯನ ನೋಡು, ನಿನ್ನ ಒಂದು ತೇಜಸ್ಸು ಪ್ರಖರತೆ ಜಾಸ್ತಿ ಆಗುತ್ತೆ ಅಂತ ಇವ್ರು ನನಗೆ ಹೇಳಿದ್ದು. ನಮ್ಮ ಮೇಷ್ಟ್ರು ಹೀಗೆ ಬೇಂದ್ರೆ ಹೇಳ್ತಿದ್ರಪ್ಪ ಅಂತ ನನಗೆ ಅವ್ರು ಹೇಳಿದ್ರು. ಅಂದರೆ
ಒಂದು ಇದು ಇಂಡೈರೆಕ್ಟ್ ಆಗಿ ಸಜೆಸ್ಟಿವ್ ಆಗಿ ನಿಮಗೊಂದು ಪಾಠ ಆಯಿತು. ಒಂದು ಪಾಠ ಇದೆ ಈ ರೀತಿ. ಇದು ಅವ್ರ ಮೂಲಕ ಬಂತು. ತುಂಬ ಸೊಗಸಾಗಿ ಅವರು ಪಂಪನನ್ನು ಹೇಳ್ತಾ ಇದ್ರು. ಅಂದರೆ ಅವರ ಮನೆಯ ಅಥವಾ ಧಾರ್ಮಿಕ ನಂಬಿಕೆಗಳೇನೇ ಆಗಿದ್ರೂ ಒಂದು ಟೆಕ್ಸ್ಟನ್ನು, ಒಂದು ಪಠ್ಯವನ್ನು ಎಷ್ಟು ನಿಷ್ಪಕ್ಷಪಾತವಾಗಿ ಓದ್ಬೋದು, ಅದನ್ನು ಹೇಗೆ ಅನಾಲಿಸಿಸ್ ಮಾಡ್ಬೋದು. ಆ ಥರ ವ್ಯತ್ಯಾಸ ಮಾಡೇ ಇಲ್ಲ. ಇಲ್ಲವೇ ಇಲ್ಲ. ಜೈನ ಪಂಪ ಮಹಾಭಾರತವನ್ನು ಬದಲಾಯಿಸ್ಕೊಂಡು ಬರೆದಿದ್ದಾನೆ ಅನ್ನೋದೆಲ್ಲ ಒಂದು ಮಹಾಕೃತಿಯಾಗಿ, ಖಂಡಿತ ಮಹಾಭಾರತವನ್ನು ಆಧರಿಸಿದಂತಹ ಒಂದು ಮೇರುಕೃತಿಯಾಗಿ ಕನ್ನಡ ಸಾಹಿತ್ಯ ಅಂತ ಅಧ್ಯಯನ ಮಾಡಿದ್ದಾರೆ. ಖಂಡಿತ. ಮತ್ತು ಅವ್ರು ಏನು ಮಾಡ್ತಿದ್ರು, ಅವರಿಂದ ನನಗೆ ಅವರ ಪಾಠದ ಕ್ರಮದಿಂದ ನನಗೆ ಮುಂದೆ ವಿಮರ್ಶೆಯಲ್ಲಿ ಬೆಳೆಯೋದಕ್ಕೆ ಅನುಕೂಲ ಎಲ್ಲಾಯಿತು ಅಂತ ಈಗ ಅನಿಸುತ್ತೆ. ಅಂದರೆ ಮಾತಾಡುವಾಗ ಅವ್ರದ್ದು ತೌಲನಿಕ ಕ್ರಮದ ಪಾಠ. ಅಂದರೆ ಅವರು ಪಂಪ ಭಾರತವನ್ನು ಇಟ್ಕೊಂಡು, ವ್ಯಾಸ ಭಾರತವನ್ನು ಇಟ್ಕೊಂಡು, ಇಲ್ಲಿ ಯಾವುದೋ ಒಂದು ಪ್ರಸಂಗ ಇದ್ದರೆ, ಅಭಿಮನ್ಯುವಿನ ಪ್ರಸಂಗವಿದ್ದರೆ ವ್ಯಾಸರು ಹೇಗೆ ಚಿತ್ರಿಸ್ತಾರೆ, ಪಂಪ ಹೇಗೆ ಚಿತ್ರಿಸ್ತಾನೆ, ಇನ್ನೂ ಅವಕಾಶವಿದ್ದರೆ ತರಗತಿಯ ಸೀಮಿತ ಒಂದು ಕ್ಲಾಸ್ ರೂಮ್ನಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಹೇಗೆ ಬರುತ್ತೆ. ಹೀಗೆ ವ್ಯಾಸ ಮತ್ತು ಪಂಪ ಮತ್ತು ಕುಮಾರವ್ಯಾಸ ಮೂರರ ಒಂದು ತೌಲನಿಕ ವಿಮರ್ಶೆ ಸಿಕ್ಕಿದ್ರಿಂದ ಮತ್ತೆ ಅವರು ಈ ಯಾವುದೇ ಐಡಿಯಾಲಜಿನ ನಂಬ್ದೋರಲ್ಲ. ಅಂದರೆ ಮಾರ್ಕ್ಸಿಸಮ್ಮು, ಆಮೇಲೆ ನಾವೇನು ಓದಿದ್ವಿ ಮುಂದೆ MA ಅವು ಯಾವ ಹಾವಳಿನೂ ಇರಲಿಲ್ಲ. ಬಹಳ ಬಿಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಅದು ಇರಲಿಲ್ಲ. ಒಂದು ಸಹೃದಯ ದೃಷ್ಟಿ ಅಂತ ಹೇಳ್ಬೋದು. ಯಾವುದು ನಮ್ಮಲ್ಲಿ ಕಾವ್ಯಮೀಮಾಂಸೆಯಲ್ಲಿ ಸಹೃದಯ ದೃಷ್ಟಿಕೋನ ಇದೆ, ಅದರಿಂದ ಪಾಠ ಮಾಡ್ತಿದ್ರು. ಹೀಗಾಗಿ ಆ ಕವಿಗಳ ಅಂತರಂಗದ ಪರಿಚಯ ಆಯಿತು. ಮತ್ತು ಆವಾಗಲೇ ನಾನು ಹೇಳಿದಂತೆ ಕವಿತೆಗಳ ಅಥವಾ ಕಾವ್ಯದ ಒಂದು ಓದು ಇದ್ದಿದ್ದರಿಂದ ಅದನ್ನು ಡಿಕ್ಷನರಿಗಳನ್ನು ನೋಡಿ ಪದಗಳಿಗೆ ಅರ್ಥ ಹುಡ್ಕೋದು, ಒಂದೇ ಪದ್ಯಕ್ಕಿರಬಹುದಾದ 2-3 ರೀತಿಯ ವ್ಯಾಖ್ಯಾನಗಳನ್ನು ನಾನೇ ಅಭ್ಯಾಸ ಮಾಡೋಕ್ಕೆ ನೋಡೋದು. ಮತ್ತು ನಮ್ಮ ಇನ್ನೊಬ್ಬರು ಮೇಷ್ಟ್ರು ಕಾಳೇಗೌಡರು ಅಂತಿದ್ರು, AS ಕಾಳೇಗೌಡರು. ಅವರು ಇಡೀ ನಮ್ಮ ಜಿಲ್ಲೆನಲ್ಲಿ ರನ್ನನ ಚಾಂಪಿಯನ್. ಅವರು ರನ್ನ ಮಹಾಕವಿಯ ಇಡೀ ಪುಸ್ತಕವೇ ಅವ್ರ ಬಾಯಲ್ಲಿತ್ತು. ನಾನು ಅವರು ಆರ್ಟ್ಸ್ ಕಾಲೇಜ್ನಲ್ಲಿ ಮೇಷ್ಟ್ರಾಗಿರ್ತಾರೆ ಅನ್ನುವ ಕಾರಣಕ್ಕೆ ಆರ್ಟ್ಸ್ ತಗೊಂಡೆ. ಅವ್ರು ಅಲ್ಲಿಂದ ದುದ್ದ ಅಂತ ಇದೆ, ಹಾಸನದ ಹತ್ರ, ದುದ್ದಾಗಿ ಟ್ರಾನ್ಸ್ಫರ್ ಆಗಿಬಿಟ್ರು. ಹೀಗಾಗಿ ನನಗೆ ನೇರವಾಗಿ ಅವರ ಒಂದು ಪಾಠ ಕೇಳುವ ಭಾಗ್ಯ ಬರಲಿಲ್ಲ. ಬಟ್ ತುಂಬ ಕಾಲ ಅವ್ರ ಜೊತೆ ನನಗೆ ಒಡನಾಟದ ಒಂದು ಅವಕಾಶ ಇತ್ತು. ತುಂಬ ಸಹೃದಯರು ಕಾಳೇಗೌಡರು. ಹೀಗಾಗಿ ನನಗೆ ಒಂದು ಕಡೆ ಪಂಪ, ಒಂದು ಕಡೆ ಕುಮಾರವ್ಯಾಸ, ಒಂದು ಕಡೆ ರನ್ನ, ಇವುದರದ್ದು ಒಂದು ಆಯಿತು. ಮತ್ತು ಮತ್ತು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ KS ನಾರಾಯಣಾಚಾರ್ಯರು ಮತ್ತು ಮತ್ತೂರಿನ ಅವಧಾನಿಗಳು ಎಲ್ಲ ವಿದ್ವಾಂಸರು. ನಮ್ಮೂರಿನಲ್ಲಿ ಏನು ಅಂದರೆ ಅನೇಕ ಊರುಗಳಲ್ಲಿ ನಡೆಯುವಂತೆ ರಾಮೋತ್ಸವ ಮತ್ತು ಗಣಪತಿ ಹಬ್ಬದ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋರು. ಸೊ ಅಲ್ಲಿ ನಮ್ಮೂರಿನಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನ ಅಂತಿದೆ, ಅದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ನಾನು ಅಲ್ಲಿ ಸಣ್ಣ ಪುಟ್ಟ ಓಡಾಟಗಳನ್ನು ಮಾಡ್ತಾ ಇದ್ದೆ. ಅಲ್ಲೊಂದು ಸಂಸ್ಕೃತ ಒಂದು ಪಾಠಶಾಲೆನೂ ಇತ್ತು. ಅಲ್ಲೂ ತಕ್ಕಮಟ್ಟಿಗೆ ಸಂಸ್ಕೃತ ಪ್ರವೇಶದಲ್ಲಿ ಒಂದಷ್ಟು ಕಲಿತಾ ಇದ್ದೆ. ಅಲ್ಲಿ ಈ ನವರಾತ್ರಿ ಅಥವಾ ಈ ರಾಮೋತ್ಸವದ ಸಮಯದಲ್ಲಿ ಒಂದು 15 ದಿವಸ, 1 ತಿಂಗಳು ಯಾರು ದೊಡ್ಡ ವಿದ್ವಾಂಸರಿಂದ ಒಂದು ದೊಡ್ಡ ಪ್ರವಚನ ಮಾಲಿಕೆಯನ್ನು ಇಡಿಸೋರು. KS ನಾರಾಯಣಾಚಾರ್ಯರು ಹಲವು ಸರ್ತಿ ಬಂದಿದ್ದಾರೆ. ಪ್ರೊಫೆಸರ್ KS ನಾರಾಯಣಾಚಾರ್ಯ ನಮ್ಮೂರಿಗೆ ಬಂದು ಕೆಲವರ ಭಕ್ತಾದಿಗಳು ಅಥವಾ ಆಪ್ತರ ಮನೆಗಳಲ್ಲಿ ಉಳ್ಕೊಂಡು ಬೆಳಗ್ಗೆ ಹೊತ್ತು ಅವರು ಉಪನಿಷತ್ತುಗಳನ್ನು ಪಾಠ ಅಂದರೆ ಉಪನ್ಯಾಸ ಮಾಡ್ತಿದ್ರು. ಸಂಜೆ ಹೊತ್ತು ರಾಮಾಯಣದ ಇಡೀ ರಾಮಾಯಣವನ್ನೇ ಹೇಳ್ತಾಯಿದ್ರು. ನಾನು ಎರಡಕ್ಕೂ ತಪ್ಪದೆ ಹೋಗ್ತಾ ಇದ್ದೆ. ಬಹುತೇಕ ಅಷ್ಟೊತ್ತಿಗೆ ನಾನು BA ಫೈನಲ್ ಹಂತಕ್ಕೆ ಬರ್ತಾ ಇದ್ದೆ. ನನಗೆ ಈ ತತ್ವಶಾಸ್ತ್ರ, ದರ್ಶನಗಳು ಮತ್ತು ಈ ರಾಮಾಯಣ ಮಹಾಭಾರತಗಳು ಅದರಲ್ಲೆಲ್ಲ ಆಸಕ್ತಿ, ಸಾಹಿತ್ಯ. ನಾರಾಯಣಾಚಾರ್ಯರಿಂದ ಏನು ಸಿಕ್ತು ಅಂದರೆ ನನಗೆ ಅವರು ಇಂಗ್ಲೀಷ್ ಮೇಷ್ಟ್ರು ಹೇಳಿ ಮತ್ತು ಸಂಸ್ಕೃತದ ದೊಡ್ಡ ಪಂಡಿತರು, ಮತ್ತು ಅವ್ರಿಗೆ ವಾಲ್ಮೀಕಿ ಹೃದಯವನ್ನು ಅವ್ರು ಕಂಡವರು ಅಂತ ಅವರೇ ತುಂಬ ಜನ ಅನುಭವ. ಅದು ರಾಮಾಯಣಾಚಾರ್ಯರು. ಹಾಗಾಗಿ ನಮಗೆ ಅದೆಲ್ಲವೂ ಬರ್ತಾಯಿತ್ತು. ಅವ್ರ ಮಧ್ಯೆ ಬರ್ಟನ್ ರಸಲ್ ಹೇಳೋರು, ವೈಟ್ ಹೆಡ್ ಹೇಳೋರು, ಇನ್ಯಾರೋ ಒಬ್ಬ ವಿದೇಶಿ ವಿದ್ವಾಂಸರನ್ನ ಮಾತುಗಳನ್ನು ಕೋಟ್ ಮಾಡೋರು, TS ಎಲಿಯಟ್ ಹೇಳೋರು. ಹೀಗಾಗಿ ಅದು ಒಂದು ಒಳ್ಳೆ ಬುನಾದಿ ಸಿಕ್ಕಂಗಾಯಿತು. ಅಂದರೆ ಸಾಹಿತ್ಯವನ್ನು ಒಂದು ಧಾರ್ಮಿಕ, ಒಂದು ಆಧ್ಯಾತ್ಮಿಕ ಬ್ಯಾಕ್ಗ್ರೌಂಡಿಂದ ಓದಿದ್ರೂ ಕೂಡ ಎಷ್ಟು ಸೊಗಸಿದೆ ಅನ್ನುವುದು ನಮಗೆ ಸಾಮಾನ್ಯವಾಗಿ ದುರಂತವೆಂದರೆ ನಮ್ಮ ಪಠ್ಯದಲ್ಲಿ ಗೊತ್ತಾಗಲ್ಲ. ಅದು ನಮ್ಮ ಸ್ಕೂಲ್ ಸಿಲೆಬಸಲ್ಲಿ ಗೊತ್ತಾಗೋ ಚಾನ್ಸೇ ಇಲ್ಲ. ಇದು ನನ್ನ ಪುಣ್ಯವಶಾತ್ ಅದು ಅವರಿಗೆ ತುಂಬ ಗೊತ್ತಾಯ್ತು ಆ್ಯಕ್ಚುಲಿ. ಆಮೇಲೆ ನಾನು ಒಂದು ಪುಸ್ತಕ ಯಾವುದೋ ನನ್ನ ಕೈಗೆ ಸಿಕ್ಕಿತ್ತು, ಇದು ಎಲ್ಲ ಓದ್ತಿದ್ದಲ್ಲ, ಎನ್ಲೈಟನ್ಮೆಂಟ್ ವಿತೌಟ್ ಗಾಡ್ ಅಂತ ಒಂದು ಪುಸ್ತಕ ಇತ್ತು. ನಾನು ನನ್ನ ಅದೃಷ್ಟಕ್ಕೆ ತೊಗೊಂಡೋಗೋದನ್ನು ಅವ್ರಿಗೆ ತೋರಿಸ್ದೆ. ದೇವರೇ ಇಲ್ಲ ಅಂದಮೇಲೆ ಏನ್ರಿ ಎನ್ಲೈಟನ್ಮೆಂಟ್ ಅಂತ ಕೇಳಿದ್ರು ಅವರು, ರಿವರ್ಸ್ ಕ್ವಶನ್ ಅವರು. ಅಂದರೆ ಎಷ್ಟು ಕ್ರಿಟಿಕಲ್ ಥಿಂಕಿಂಗ್ ಬೆಳೆಸ್ಕೋಬಹುದು ಅದನ್ನು ಅವ್ರು ಹೇಳಿದ್ರು. ನೀವು ಬೇರೆ ಧರ್ಮಗಳು ಅಥವಾ ಬೇರೆ ದರ್ಶನಗಳನ್ನೆಲ್ಲ ಓದಿ, ಮೊದಲು ನೀವು ಉಪನಿಷತ್ತುಗಳು ಮತ್ತು ವೇದಗಳನ್ನು ಓದಿ. ವೇದಗಳನ್ನು ಓದಕ್ಕಾಗದೆ ಹೋದ್ರು ಅದ್ರ ಬಗ್ಗೆ ಒಂದು ಅನುವಾದಗಳನ್ನು ಓದಿ. ನಮ್ಮ ಬುಡ ಭದ್ರವಾಗಿರಬೇಕು, ಆಮೇಲೆ ಉಳಿದೈತೆ. ನಾನು ಆ ಒಂದು ಇದಕ್ಕೆ ಒಳಗಾಗಿ ನಮ್ಮ ಇನ್ನೊಬ್ಬರು ಸ್ನೇಹಿತರು HN ಪ್ರಕಾಶ್ ಅಂತ, ಅವರ ಮನೆಯಲ್ಲಿ ವೇದ ಸಂಸ್ಕೃತಿಯ ಸಂಪುಟಗಳು ಸಿಕ್ತು ನಾರಾಯಣಾಚಾರ್ಯದು. ಆಗ ಸಣ್ಣದಾಗಿ 10 ಪುಸ್ತಕಗಳಲ್ಲಿ ಅವ್ರದ್ದೇ ಮಾಲೋಲ ಪ್ರಕಾಶನದಿಂದ ಬಂದಿತ್ತು. ಅವುಗಳನ್ನು ನೋಡಿದಾಗ
ದಿಗ್ಭ್ರಮೆ ಆಗಿಬಿಡ್ತು. ಒಂದು ಹೊಸ ಪ್ರಪಂಚ, ಅದು ಏನೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂಥರ ಅದು ಫ್ಲಡ್ ಆಫ್ ಲೈಟ್ ಅಂತ ಹೇಳ್ಬೋದು. ಅದ್ಭುತವಾದ ಪರಮಾದ್ಭುತವಾದ ಪುಸ್ತಕ. ನಮ್ಮ ನಾಡಿನಲ್ಲಿ ಈಗಿರುವಂಥ ವಿದ್ವಾಂಸರ ಪೈಕಿ ಯಾರಿಗಾದರೂ ನಮ್ಮ ಘನ ಸರ್ಕಾರ ಮನಸ್ಸು ಮಾಡಿ ಪದ್ಮಶ್ರೀಯನ್ನು, ಪದ್ಮವಿಭೂಷಣವನ್ನು ಅಥವಾ ವಿಭೂಷಣ ಅಥವಾ ಪದ್ಮಭೂಷಣವನ್ನು ಕೊಡೋದಾದರೆ ನಾರಾಯಣಾಚಾರ್ಯರು ಕೊಡಬೇಕು ಅಂತ ನಾನು. ನಿಜವಾದ ವಿದ್ವಾಂಸರಿಗೆ ಅದು ಸಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಆ ರೀತಿ ಆಶಾವಾದಕ್ಕೆ ಏನು ಸರಿ ಇದಿಲ್ಲ ಅಂತ ಅದಾಯಿತು. ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈ ನಾರಾಯಣಾಚಾರ್ಯ ಉಪನ್ಯಾಸಗಳಿಂದ ನನಗೆ ಈ ಮಾರ್ಕ್ಸಿಸಮ್ಮು, ಈ ಲೆಫ್ಟಿಸಮ್ಮು, ಈ ಸೈಕಾಲಜಿಕಲ್ ಥಿಯರೀಸು, ಅವುಗಳ ಅಪಾಯಗಳೇನು, ಅವುಗಳ ಮಿತಿಗಳೇನು ಅನ್ನುವುದನ್ನು ಅಲ್ಲಲ್ಲೇ ಅದು ಪಕ್ಕದಲ್ಲೇ ಗೊತ್ತಾಗಕ್ಕೆ ಶುರುವಾಯಿತು. ಒಂದು ಕಡೆ ನಮ್ಮ ಪಠ್ಯಗಳ ಸೊಗಸು, ಇನ್ನೊಂದು ಕಡೆ ಇವುಗಳ ಒಂದು ಮಿತಿಗಳು ಅಥವಾ ಡೇಂಜರ್ಸು ಅದು ಗೊತ್ತಾಯಿತು. ಇನ್ನೊಂದು ಹೇಳಬೇಕಾದ್ದು ಅಂದರೆ, ಅದೇ ಸಮಯದಲ್ಲಿ ಈ ನನಗೆ ಗಮಕ ಕಲೆಯಲ್ಲಿ ಆಸಕ್ತಿ ಬಂತು. ಅದು ನಮ್ಮ ಈಗ ಬೆಂಗಳೂರಿನಲ್ಲಿ ನಾನು ನೋಡಿರೋ ಅನೇಕರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ನಾನು ತುಂಬಾ ಹೇಳ್ಕೊಂಡಿಲ್ಲ, ಆಮೇಲೆ ಎಲ್ಲೋ ಬರೋದಿಲ್ಲ ನೀವು ಗಮಕ ಕಾರ್ಯಕ್ರಮಗಳಿಗೆ. ಅದು ನಮ್ಮ ಊರಿನಲ್ಲಿ ಈ ಗಣಪತಿ ಅಥವಾ ರಾಮೋತ್ಸವ ಸಮಯದಲ್ಲಿ 8 ದಿವಸ 10 ದಿವಸ ಅದು 9 ದಿವಸ ಏನು ಕಾರ್ಯಕ್ರಮ ನಡೆಯುತ್ತೆ ದೇವಸ್ಥಾನಗಳಲ್ಲಿ ಸಂಜೆ. ಇವತ್ತು ಅರಸೀಕೆರೆಯಲ್ಲಿ ಒಂದು ಪ್ರೋಗ್ರಾಮು, ನಾಳೆ ಬೇಲೂರಿನಲ್ಲೊಂದು, ನಾಡಿದ್ದು ಹಾಸನದಲ್ಲೊಂದು, ಬೇರೆ ಬೇರೆ ಗಮಕಿಗಳು. ಅದು ನಮ್ಮ ಗಂಗಮ್ಮ ಕೇಶವಮೂರ್ತಿಯವರು, ಆಮೇಲೆ ಜಯಮ್ನವರು ಅಂತಿದ್ರು, ಆಮೇಲೆ ಹಾಸು ಗೋಪಾಲಕೃಷ್ಣ ಅಂತಿದ್ರು, ಬಹಳ ದೊಡ್ಡ ಗಮಕಿಗಳು ಅವರು. ರನ್ನ ಅಂತಲ್ಲ, ವೀರರಸವನ್ನು ಅವರು ತುಂಬ ಸೊಗಸಾಗಿ ವಾಚನ ಮಾಡ್ತಾ ಇದ್ರು. ಅದು ಕೇಳೋರಿಗೆ ಒಂಥರ ಮೈ ರೋಮಾಂಚನವಾಗ್ತಿತ್ತು. ನಾನು ಅವರು 3 ಗಂಟೆ 2 ಗಂಟೆಗೆ ಊಟ ಮಾಡಿ ಒಂದು ಬ್ಯಾಗ್ ನೇತಾಕೊಂಡು ಅವ್ರದ್ದೊಂದು ಹಾರ್ಮೋನಿಯಂ ಏನೋ ಇಟ್ಕೊಂಡು ನಾವು ಬಸ್ ಹತ್ತೋದು, ಅಲ್ಲಿಂದ ಅರಸೀಕೆರೆಗೆ ಹೋಗೋದು. ಅಲ್ಲಿ ಯಾರೋ ಮನೆಯಲ್ಲಿ ನಮಗೆ ಒಂದು ಸ್ವಲ್ಪ ತಿಂಡಿ ಅಥವಾ ಕಾಫಿ ಸಿಗುತ್ತೆ, ತಿಂಡಿ ಆಮೇಲೆ ಪೂಜೆ ಆದಮೇಲೆ ನಾವು ಕೈಕಾಲು ತೊಳ್ಕೊಂಡು ಪಂಚೆ ಎಲ್ಲ ಉಟ್ಕೊಂಡು ಜುಬ್ಬ ಪಂಚೆಗಳನ್ನು ಹಾಕ್ಕೊಂಡು ಅವರು ಎಲ್ಲಿ ಹೇಳಿರ್ತಾರೋ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಸೂಕ್ತವಾಗಿರುವಂಥ ಒಂದು ನರಹರಿ ಅಥವಾ ತೊರವೆ ರಾಮಾಯಣದಿಂದನೋ ಅಥವಾ ಬೇರೆ ಲಕ್ಷ್ಮೀಶನ ಜೈಮಿನಿಯಿಂದನೋ ಇನ್ಯಾವುದಾದ್ರು ಕಾವ್ಯಗಳಿಂದ ವ್ಯಾಖ್ಯಾನ ಮಾಡೋದು. ನಂದು ಗಮಕಕ್ಕೆ ವ್ಯಾಖ್ಯಾನ. ಗಮಕ ವ್ಯಾಖ್ಯಾನದಲ್ಲೇ ನಾನು ಬಹುಪಾಲು ನನ್ನ ಸಾಹಿತ್ಯ ವ್ಯಾಸಂಗವನ್ನು ದೃಢಪಡಿಸ್ಕೊಂಡಿದ್ದು. ಇದರಿಂದ ತುಂಬ ಲಾಭವಾಯಿತು. ನಮಗೆ ಗೊತ್ತಿರಲಿಲ್ಲ, ಇದೊಂದು ಹೊಸ ಆಯಾಮ ನಿಮ್ಮ ವ್ಯಕ್ತಿತ್ವದ್ದು. ತುಂಬ ಸಂತೋಷವಾಯಿತು. ಈಗ ನನಗೆ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗೋದು, ನನ್ನ 20ನೇ ವಯಸ್ಸು ಅಥವಾ 21ನೇ ವಯಸ್ಸಿನಲ್ಲಿ ನಮ್ಮೂರಿನಲ್ಲಿ ಮನೆ ಕವಿಗೋಷ್ಠಿ ಅಂತ ಮಾಡ್ತಿದ್ರು. ಅಂದರೆ ಎಲ್ಲರೂ ಒಂದೊಂದು ತಿಂಗಳು ಒಬ್ಬೊಬ್ಬರ ಮನೇಲಿ ಸೇರಿಕೊಂಡು ಕವಿತೆಗಳನ್ನು ಓದೋದು, ಸ್ವರಚಿತ ಕವಿತೆಗಳು, ಆಮೇಲೆ ವಾಪಸ್ ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು, ಅವೆಲ್ಲ ನಡೀತಿತ್ತು. ಒಂದು ಸಣ್ಣ ಊರಿನ ಒಂದು ಸೊಗಸು. ಒಂದು ಸರ್ತಿ ಒಬ್ಬರು ಮನೆಯಲ್ಲಿ ನಡೆದಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಇವತ್ತು ಗಂಗಮ್ಮನವರು ಬರ್ತಿದ್ದಾರೆ, ನೀವು ಯಾವುದಾದ್ರೂ ಒಂದು ಒಳ್ಳೆಯ ಇದನ್ನು ತೊಗೋಬೇಕು, ಅದನ್ನು ವ್ಯಾಖ್ಯಾನ ನೀವು ಮಾಡಬೇಕು, ಗಂಗಮ್ಮನವ್ರಿಗೆ ಯಾವುದಾದ್ರೂ ರೆಡಿ ಅಂತ ಹೇಳಿದ್ರು. ನಾನು ಮಾತಾಡಿಕೊಂಡು ಗೋವಿಂದ ಪೈಗಳ ವೈಶಾಖಿ ತೊಗೊಂಡ್ವಿ. ಅಂದರೆ ನಾನು ಹೊಸ ಪ್ರಯೋಗ ಮಾಡೋಣ ಅಂತ. ಅದು ಬುದ್ಧನ ಸಂಬಂಧಪಟ್ಟಂಥ ಖಂಡಕಾವ್ಯ. ಗೋಲ್ಗೋಥಾದಲ್ಲಿ ಕೊನೆಗೆ ಬುದ್ಧನ ಒಂದು ಅಂತ್ಯ, ಅವನ ದೇಹವನ್ನು ಬಿಡುವ ಪರಿನಿರ್ವಾಣ, ಮಹಾಪರಿನಿರ್ವಾಣದ ಭಾಗವನ್ನು ತೆಗೆದುಕೊಂಡು ಅಲ್ಲಿ ಕಂತೆಯನ್ನು ಹಾಸು ಆನಂದ ಅಂತೆಲ್ಲ ಬರುತ್ತೆ, ಎಲ್ಲ ಒಂದು ಬಟ್ಟೆ ಹಾಸು, ನಾನು ವಿಶ್ರಾಂತಿ ತೊಗೊಳ್ತೀನಿ ಅಂತ. ಆ ಪ್ರಸಂಗವನ್ನು ಅದು ತುಂಬ ಕರುಣರಸ ಮತ್ತು ಕರುಣ ಹೋಗಿ ಶಾಂತದಲ್ಲಿ ವಿಲೀನವಾಗುವಂಥ ಒಂದು ಅದ್ಭುತವಾದ ಒಂದು ಭಾಗ. ನಾನು ಅದಕ್ಕೆ ವ್ಯಾಖ್ಯಾನ ಮಾಡಿದೆ. ಈಗ ನನಗೆ ತುಂಬ ಸಂತೋಷ ಅನಿಸುತ್ತೆ. ಅಂದರೆ ಅವರು ಅಷ್ಟು ದೊಡ್ಡ ಗಮಕಿಗಳು, ನನಗೆ ಅವಾಗ ಇನ್ನೂ ಹುಡುಗಾಟದ ಏಜು ನನಗೆ. ಆದರೆ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ಇದಿದೆ ಅಂತ ಹೇಳಿ. ಅಲ್ಲಿಂದ ನನಗೆ ಬೇಂದ್ರೆ ವ್ಯಾಸಂಗ ಶುರುವಾಯಿತು. ಯಾವ ಪುಣ್ಯಗಳಿಗೆಯಲ್ಲಿ ನಾನು ಬೇಂದ್ರೆಯನ್ನು ಓದೋಕ್ಕೆ ಶುರು ಮಾಡಿದ್ನೋ ನನಗೆ ಬೇರೆ ಇನ್ನೊಬ್ಬರು ಕವಿಗಳನ್ನು ಓದಬೇಕು ಅಂತಲೇ ಅನ್ನಿಸ್ಲಿಲ್ಲ. ಅಂದರೆ ಈ ಸಂದರ್ಭದಲ್ಲಿ ಒಂದು ಮಾತು ಕೇಳಬೇಕು ನಿಮ್ಮನ್ನು. ನೀವು ಇಷ್ಟೊತ್ತು ಹೇಳಿದ್ರಲ್ಲಿ ಸುಮಾರು ಪ್ರಾಚೀನ ಸಾಹಿತ್ಯ, ಅದರ ಶ್ರೀಮಂತಿಕೆ, ಅದರ ತಾತ್ವಿಕ ಮೂಲ ಬೇರುಗಳು, ಇದೆಲ್ಲದರ ಬಗ್ಗೆನೂ ನಿಮಗೆ ಒಂದು ಒಳನೋಟಗಳು ಸಿಕ್ತು ಇಷ್ಟೆಲ್ಲ ಜನರ ಪರಿಚಯದಿಂದ, ಅವರ ಸಾಹಿತ್ಯದ ಸಂಪರ್ಕದಿಂದ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ದಿಕ್ಕೆ ಬದಲಾಯಿಸೋಯ್ತು. ಇಂಗ್ಲೀಷ್ ಸಾಹಿತ್ಯದಿಂದ, ಅದರಲ್ಲೂ ಈ ಕಮ್ಯುನಿಸಮ್ ಇದನ್ನು ಅಧ್ಯಯನ ಮಾಡಿದ ಮೇಲೆ ನಮ್ಮ ಕನ್ನಡ ಕವಿಗಳು ಸಾಹಿತ್ಯ ಅಂದರೆ ಪ್ರಬಂಧ ಬರೆಯೋರಾಗಲಿ, ಕವಿತೆ ಬರೆಯೋರಾಗಲಿ, ನಾಟಕ ಬರೆಯೋರ ಎಲ್ಲರೂ ಕೂಡ ತಮ್ಮ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ರು. ಇದು ಯಾವಾಗಲೂ ಯಮುನಾ ನದಿ ಅಲ್ಲಿಂದ ಕಿತ್ಕೊಂಡು ಬಂತಲ್ಲ, ಆ ಥರ. ಇದು ಯಾವಾಗಾಯಿತು ಕನ್ನಡದಲ್ಲಿ ಈ ಒಂದು ದಟ್ಟವಾದಂಥ ಇದ್ದಂಥ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕವಾದಂಥ ಬೇರುಗಳು ಯಾವಾಗ ಕಳಚೋದಕ್ಕೆ ಶುರು ಆಯಿತು, ಯಾವಾಗದು ಹೋಗ್ತಾ ಬಂತು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕೆಂದರೆ ಇವತ್ತಿನ ಕನ್ನಡ ವಿದ್ವಾಂಸರು ಅಂತ ಯಾರಿದ್ದಾರೆ
ಅವ್ರಿಗೆ ಇದೆಲ್ಲ ತುಂಬ ಹೊಸದಾಗಿ ಕಾಣಿಸ್ಬೋದು. ಹೌದು ಹೌದು. ಇಲ್ಲ ನಿಜವಾಗ್ಲೂ ಇದು ನಮ್ಮಲ್ಲಿ ಪ್ರಾಯ ನನಗೆ ತಿಳಿದಂತೆ ಪ್ರಗತಿಶೀಲ ಚಳುವಳಿ ಅಂತ ಏನು ಬಂತು ನಮ್ಮಲ್ಲಿ, ಅನಾಕ್ರು, ಆಮೇಲೆ ತರಾಸು, ನಿರಂಜನ, ಬಸವರಾಜ್ ಕಟ್ಟಿಮನಿ, ಇವರ ಕಾಲದಲ್ಲಿ ಬರೋ ಹೊತ್ತಿಗೆ ಇಂಗ್ಲೀಷ್ನ ಇದರಲ್ಲಿ ಹಿಂದಿನಲ್ಲಿ ಉರ್ದುನಲ್ಲಿ ಕೃಷ್ಣಚಂದು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತು ಪ್ರೇಮ್ಚಂದ್ ಎಲ್ಲ ಒಂದು ಪ್ರೋಗ್ರೆಸಿವ್ ಮೂಮೆಂಟ್ ಅಂತ ಮಾಡಿದರು. ಪ್ರಗತಿಶೀಲ ಅಂತ ಹಿಂದಿನಲ್ಲೂ ಕೂಡ ತುಂಬ ಬಂತು, ಪ್ರಗತಿಶೀಲ ಧಾರ ಅಂತ. ಪ್ರಗತಿಶೀಲ ಅಂದರೆ ನಾವು ಪ್ರಗತಿಶೀಲರು ಅಂದರೆ ನಾವು ಬಡವ್ರ ಬಗ್ಗೆ ಮಾತಾಡ್ತೀವಿ, ಶ್ರೀಮಂತರು ಎಲ್ಲರೂ ಕೆಟ್ಟವರು, ಬಡವರು ಎಲ್ಲರೂ ಒಳ್ಳೆಯವರು. ಆಮೇಲೆ ಹಳ್ಳಿಗಳಲ್ಲಿ ಜೀವನ ಅಂದರೆ ಅದೇ ಒಂದು ಬಹಳ ರಮ್ಯವಾಗಿರುತ್ತೆ, ರೊಮ್ಯಾಂಟಿಕ್, ಬ್ಲ್ಯಾಕ್ ಆ್ಯಂಡ್ ವೈಟು. ಫ್ಯಾಕ್ಟ್ರಿಯ ಜೀವನದಲ್ಲಿ ಮಾಲೀಕ ಅಂದರೆ ಯಾವಾಗಲೂ ಶೋಷಕ, ಕಾರ್ಮಿಕ ಅಂದರೆ. ಇದನ್ನೇ ನಾ ಕೇಳಿದೆ, ಈ ಚಿಂತನೆ ಮೂಲ ಎಲ್ಲಿದು? ಇದು ರಷ್ಯಾ, ಇದು ಮೂಲ ರಷ್ಯಾ, ಇದು USSR. ಸ್ಟಾಲಿನ್ ಮತ್ತೆ ಲೆನಿನ್ನಿಂದ ಏನು ಅಕ್ಟೋಬರ್ ಕ್ರಾಂತಿ ಆಯಿತು, ನಮ್ಮೇಲೆ ಬಹಳ ದೊಡ್ಡ ಪ್ರಭಾವವಾಯಿತು. ನನಗೆ ಆಶ್ಚರ್ಯ ಆಗೋದು ಹರೀಶ್ ಅಂದರೆ, ಇಂಥ ವಾಲ್ಮೀಕಿ ರಾಮಾಯಣ ಆಗಲಿ ಮಹಾಭಾರತವಾಗಲಿ, ನೀವು ಹೇಳೋದ್ರಲ್ಲ ಇನ್ನೂ ಎಂತೆಂಥ ಕಾವ್ಯಗಳದ್ದು ಅದೆಲ್ಲ ಪಕ್ಕಕ್ಕೆ ಹೋಗ್ಬಿಟ್ಟು ಇದು ಇಷ್ಟು ಭದ್ರವಾಗಿ ನಮ್ಮ ತಲೆಯಲ್ಲಿ ಹೊಕ್ಕು ಆಮೇಲೆ ಪೂರ್ತಿ ನಾಶವಾಗೋ ಸ್ಥಿತಿಗೆ ಬಹಳ ಜನ ಗೊತ್ತಿಲ್ಲದೆ ಇರೋದು ಏನಂದ್ರೆ, ಪ್ರಚ್ಛನ್ನವಾಗಿ ಹೇಗಿರ್ತಾರೆ ಕಮ್ಯುನಿಸ್ಟ್ರು ಅನ್ನಕ್ಕೆ. ಗೌರೀಶ್ ಕಾಯ್ಕಿಣಿ ಇದರಲ್ಲಿ ಬಹಳ ಪ್ರವರ್ತಕರು. ಈಗ ಅವರ ಸುಪುತ್ರರು ನಮ್ಮ ಸ್ನೇಹಿತರು ಜಯಂತ್ ಕಾಯ್ಕಿಣಿ ಇದ್ದಾರೆ, ಅದು ಬೇರೆ ವಿಷಯ, ಅದು ಅವರ ಕವಿತ್ವದ ರೀತಿನೇ ಬೇರೆ. ಬಟ್ ಗೌರೀಶ್ ಕಾಯ್ಕಿಣಿ ಅವ್ರು ಯಾಕೆ ಹೇಳ್ತೀನಿ ಅಂದರೆ, ಕಮ್ಯುನಿಸಮ್ನ ಒಂದು ಮೂಲ ಒಂದು ಮ್ಯಾನಿಫೆಸ್ಟೋ ಏನಿದೆ ಅದರ ಮುಖ್ಯವಾದ ಪುಸ್ತಕಗಳನ್ನು ಅನುವಾದ ಮಾಡಿದವರು ಅವರೇನೆ, ಗೌರೀಶ್ ಕಾಯ್ಕಿಣಿಯವರು. ಮತ್ತು ಅವರು ಅಲ್ಲಿಗೆ ನಿಲ್ಲದೆ ಆ ಕಮ್ಯುನಿಸಮ್ನ ಅವ್ರದ್ದು ಒಂದು ಪ್ರಗತಿಶೀಲ ವಿಚಾರಗಳನ್ನು ಪ್ರಾಚೀನ ವಾಲ್ಮೀಕಿಗೆ ತೆಗೆದುಕೊಂಡು ಬಂದರು. ವಾಲ್ಮೀಕಿ ತೂಕಡಿಸಿದಾಗ ಅಂತ ಪುಸ್ತಕ ಬರೆದಿದ್ದಾರೆ. ಇವನ್ ಹೋಮರ್ ನಾಟ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ಅದು ಕಾಲೇಜ್ ದಿನಗಳಲ್ಲಿ ಯಾರಿಗಾದರೂ ಸಿಕ್ಕಿದ್ರೆ ತುಂಬ ರೋಚಕವಾಗಿರೋ ಪುಸ್ತಕ. ಅಂದರೆ ವಾಲ್ಮೀಕಿಗಳಲ್ಲಿ ಈ ಥರ ದೋಷ ಇದೆ ನೋಡಿ, ಆ ಥರ ದೋಷಗಳಿದೆ ಅಂತ ನೋಡಿದ್ರು. ಗುಣಗಳ ಕಡೆ ಅವರು ಗಮನವನ್ನೇ ಅವರು ಕೊಡಲಿಲ್ಲ. ಆಮೇಲೆ ಇನ್ನೊಬ್ಬರು ನಾಟಕಕಾರ ವಾಲ್ಮೀಕಿಯನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಒಂದು ನಾಟಕ ಬರೆದ. ಹೌದು ಹೌದು ಹೌದು. ಆ ರೀತಿ ನಮ್ಮಲ್ಲಿ ತುಂಬ ಮಾಡೋಕ್ಕೆ ಶುರು ಮಾಡ್ತು. ಹಳೆಯದನ್ನೆಲ್ಲ ಹಳಿಯುವಂಥದ್ದು ಇದು ಪ್ರಗತಿಶೀಲರ ಕಾಲದಲ್ಲಿ ಬಂತು. ಅದರಲ್ಲಿ ನಿರಂಜನರು ಒಬ್ಬರು ಕೊನೆ ತನಕಲೂ ಕಮ್ಯುನಿಸ್ಟಾಗಿ ಉಳ್ಕೊಂಡ್ರು. ಆದರೆ ಅನಾಕ್ರು ಮತ್ತು ತರಾಸುಗೆ ಒಂದಷ್ಟು ಕಾಲ ಆದಮೇಲೆ ಅವ್ರಿಗೆ ಇದರದ್ದು ಭ್ರಮೆ ಹೋಯಿತು. ಆಮೇಲೆ ಅವರು ಶೃಂಗೇರಿ ಮೇಲೂ ಕಾದಂಬರಿ ಬರೆದಿದ್ದಾರೆ, ವಿದ್ಯಾರಣ್ಯರ ಮೇಲೂ ಬರೆದಿದ್ದಾರೆ. ಇಲ್ಲಾಂದರೆ ತರಾಸು ಖಂಡಿತ ದುರ್ಗಾಸ್ತಮಾನದಂಥ ಕಾದಂಬರಿ ಬರೆಯೋಕ್ಕೆ ಆಗ್ತಿರ್ಲಿಲ್ಲ.